हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ गोप्त दाप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ। ಗುಪ್ತ ದಾಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ। ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ। ಸಂಜೆಯಾಗಲು ತವ की खुद मन दक्षिणेश्वर यात्ರೆಗೆ अत्थ केशव चंद्रसेनन भक्ति नमनव काणुवे। अत्थ केशव चंद्रसेनन भक्ति नमनव काणुवे। इत्त मत्त गिरीश घोषण चंद्र चित्तदि कೈಯುವೆ। संजयागलु तव की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಮನುಷ್ಯ ಭಗವಂತನಲ್ಲಿ ಲೀನನಾಗಿ ಬಿಟ್ಟನೆಂದರೆ ಆತನಲ್ಲಿ ದುರ್ಬುದ್ಧಿಯೇ ಆಗಲಿ ಪಾಪಬುದ್ಧಿಯೇ ಆಗಲಿ ಉಳಿದುಕೊಂಡಿರಲಾರದು ಅಂತ. ಯಾತಕ್ಕೆ ಈ ಮಾತು ಬಂತು? ಆ ತಾಂತ್ರಿಕ ಭಕ್ತ ಕೇಳಿದ್ನಲ್ಲ, ಪರಮಹಂಸರಿಗೆ ಪಾಪಬುದ್ಧಿ ಅಂತ ಹೇಳ್ತಕ್ಕಂತಹದ್ದು ಪಾಪ ಪುಣ್ಯಗಳ ಭೇದ ಇರ್ತದೋ ಅಂತ ಕೇಳಿದ್ನಲ್ಲ, ಅದಕ್ಕೆ ಪರಮಹಂಸರು ಪಾಪ ಪುಣ್ಯಗಳಿಗೆ ಅತೀತರು, ಶುಭಾಶುಭ ಪರಿತ್ಯಾಗಿಗಳು ಅವರು ಅಂತನ್ನೋದನ್ನೆಲ್ಲ ಕಳೆದ ಶನಿವಾರ ನಾವು ನೋಡಿದ್ದೇವೆ. ಅಂದರೆ ಅಲ್ಲಿ ಒಂದು ತಪ್ಪು ಅರ್ಥವನ್ನು ಮಾಡಿಕೊಳ್ಳುವ ಒಂದು ಸಂಭವ ಇದೆ. ಪಾಪ ಪುಣ್ಯಗಳಿಗೆ ಅತೀತರು ಅಂತ ಹೇಳಿದಾಗ ಪುಣ್ಯ ಮಾಡಿದ್ರೇನು ಪಾಪ ಮಾಡಿದ್ರೇನು? ಪಾಪ ಬೇಕಾದರೆ ಪಾಪ ಮಾಡೋಣ, ಪುಣ್ಯ ಬೇಕಾದರೆ ಪುಣ್ಯ ಮಾಡೋಣ, ಏನು ಬೇಕಾದರೂ ಮಾಡೋಣ ಅಂತನ್ನುವ ಅರ್ಥವನ್ನು ಕೆಲವಾರು ಜನ ತಮ್ಮ ಅನುಕೂಲಕ್ಕಾಗಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಒಬ್ಬ ಸಾಧು ಅದ್ವೈತ ಅಂದ್ರೇನು, ಎಲ್ಲವೂ ಬ್ರಹ್ಮ, ಸೋಹಂ ಸೋಹಂ ಅಂತ ಹೇಳ್ತಕ್ಕಂಥ ಒಬ್ಬ ಸನ್ಯಾಸಿ. ಆ ರೀತಿಯಲ್ಲೇ ಅವನು ಬೋಧನೆ ಮಾಡ್ತಾ ಇದ್ದದ್ದು. ಆದರೆ ಅವನ ವಿಷಯದಲ್ಲಿ ಜನ ಗುಸುಗುಸು ಆಡ್ಕೊಳ್ತಾ ಇದ್ದಾರೆ. ಎದುರೆದುರಿಗೆ ಹೇಳೋದಕ್ಕೆ ಅವರಿಗೆ ಧೈರ್ಯ ಇಲ್ಲ, ಹಿಂದ್ಗಡೆ ಮಾತಾಡ್ಕೊಳ್ತಾ ಇದ್ದಾರೆ. ಆ ಮಾತುಗಳು ಒಮ್ಮೆ ಶ್ರೀರಾಮಕೃಷ್ಣ ಬಳಿಗೂ ಅವರ ಕಿವಿಗೂ ತಲುಪಿತು. ಒಮ್ಮೆ ಆ ಸಾಧು ಶ್ರೀರಾಮಕೃಷ್ಣ ಬಳಿಗೆ ಬರುವ ಸಂಭವ ಒದಗಿತ್ತು. ಸಾಧುಗಳು ಸಾಧಕರು ಶ್ರೀರಾಮಕೃಷ್ಣ ಬಳಿಗೆ ಬರ್ತಕ್ಕಂತಹದ್ದು ಅತ್ಯಂತ ಸಾಮಾನ್ಯವಾಗಿತ್ತು. ಇವರು ಬಂದರು. ಆಗ ಸುತ್ತ ಇರುವ ಕೆಲವು ಭಕ್ತರು ಹೇಳಿದರು, ಮಹಾಶಯರೇ, ಇವರೇ ಆ ಸಾಧುಗಳು. ಶ್ರೀರಾಮಕೃಷ್ಣರು ಆ ಸಾಧುವನ್ನು ನೇರವಾಗಿ ಕೇಳಿದ್ರಂತೆ. ಶ್ರೀರಾಮಕೃಷ್ಣ ಯಾವುದನ್ನು ಕೂಡ ಹಿಂದೆ ಮುಂದೆ ಲೆಕ್ಕಾಚಾರ ಹಾಕಿ ಮಾತಾಡ್ತಕ್ಕಂಥವರಲ್ಲ ಅಂತ ಅನ್ನೋದು ನಮಗೆಲ್ಲ ಗೊತ್ತಿದೆ. ಏನು ನಿಮ್ಮ ಬಗ್ಗೆ ಜನ ಏನೇನೋ ಆಡಿಕೊಳ್ತಾ ಇದ್ದಾರಲ್ಲ, ಏನು ಹೇಳ್ತೀರದ್ರ ಬಗ್ಗೆ? ಅದಕ್ಕೆ ಆ ಸಾಧುಗಳು ಹೇಳಿದ್ರಂತೆ, ಎಲ್ಲ ಮಾಯೆ, ಈ ಜಗತ್ತು ಎಲ್ಲ ಮಾಯೆ, ಬ್ರಹ್ಮ ಒಂದೇ ಸತ್ಯ. ಹಾಗಿರುವಾಗ ನಾನು ಏನೇನೋ ಮಾಡಿದ್ದು ಅದು ಮಾಯೆ ಅಲ್ವಾ? ಇದು ಶರೀರ, ಇದೊಂದು ನೆರಳು, ಆ ಶರೀರ ಇನ್ನೊಂದು ನೆರಳು, ನೆರಳಿನೊಂದಿಗೆ ನೆರಳು ಕ್ರೀಡಿಸಿತು ಅಷ್ಟೇನೆ. ನೀನು ವೇದ ಬೆಂಕಿ ಹಾಕ ಅಂತ ಹೇಳಿದ್ರು, ಹಾಗೆ ಹೇಳಿದರು ಅವರು. ಇದು ಒಂದು ವಿಚಾರ. ಆದರೆ ಇನ್ನೊಬ್ಬ ಬಹಳ ದೊಡ್ಡ ಭಾಷಣಕರ್ತ, ಪ್ರಭಾವಶಾಲಿಯಾಗಿ ಮಾತನಾಡ್ತಕ್ಕಂಥವನು, ಸಹಸ್ರಾರು ಜನರನ್ನು ಆಕರ್ಷಿಸ್ತಕ್ಕಂಥವನು, ಅವನ ವಿಷಯದಲ್ಲೂ ಕೂಡ ಇಂಥದ್ದೇ ಒಂದು ಮಾತು. ಅದು ಕೂಡ ಶ್ರೀರಾಮಕೃಷ್ಣ ಬಳಿಗೆ ತಲುಪಿತು. ಆ ವ್ಯಕ್ತಿಯು ಕೂಡ ಶ್ರೀರಾಮಕೃಷ್ಣ ಬಳಿಗೆ ಬಂದ. ಯಾವುದೋ ಸಂದರ್ಭ ಶ್ರೀರಾಮಕೃಷ್ಣ ಎಂದಿನಂತೆ ಅವನನ್ನು ಕೂಡ ನೇರವಾಗಿ ಆ ಪ್ರಶ್ನೆಯನ್ನು ಹಾಕಿದರು.
ಅವನು ಹೇಳ್ತಾನೆ, ಕೈ ಮುಗಿದುಕೊಂಡು, ಮಹಾಶಯರೇ, ರಾಮಕೃಷ್ಣ ಏನು ಹೇಳ್ತಾರೆ ಅದನ್ನು ಕೇಳಿದ್ರೆ ಸ್ವಾರಸ್ಯ ಇರ್ತದೆ. ಇವನು ಕೊಡ್ತಕ್ಕಂಥ ಉತ್ತರ ಏನು, ನೀವು ಒಳ್ಳೆ ಭಾಷಣ ಕೊಟ್ಟು ಜನರನ್ನೆಲ್ಲ ಪರಿವರ್ತನೆಗೊಳಿಸ್ತೀರಂತೆ, ಜನರಲ್ಲಿ ಒಂದು ಉತ್ಕ್ರಾಂತಿಯನ್ನು ಉಂಟು ಮಾಡ್ತೀರಂತೆ, ಆದರೆ ನಿಮ್ಮ ಜೀವನದ ಬಗ್ಗೆ ಇಂಥ ಮಾತು ಕೇಳಿ ಬರ್ತಾ ಇದೆಯಲ್ಲ ಅಂತ ಕೇಳಿದ್ದಕ್ಕೆ ತಕ್ಷಣ ಅವನ ಕೈ ಮುಕ್ಕೊಂಡು ಹೇಳಿದಂತೆ, ಮಹಾಸ್ವಾಮಿ, ನಾನು ಪರ್ಕೆ ಕೆಲಸ ಮಾಡ್ತಾ ಇದ್ದೇನೆ. ಪರ್ಕೆ ಚೆನ್ನಾಗಿ ಗುಡಿಸಿ ನೆಲವನ್ನು ಶುಚಿಗೊಳಿಸ್ತದೆ, ತಾನು ಮಾತ್ರ ಕೊಳೆಯಾಗಿ ಮೂಲೆ ಪಾಲಾಗಿರ್ತದೆ. ಅದು ಶುಚಿಗೊಳಿಸಿದಂತಹ ನೆಲ ಶುಚಿಯಾಗಿರ್ತದೆ, ಅದೇನು ಕೊಳೆ ಆಗುವುದಿಲ್ಲ. ಕಸಕಡ್ಡಿಗಳನ್ನೆಲ್ಲ ಗುಡಿಸಿ ಬಿಡ್ತದೆ, ಧೂಳನ್ನು ಕೂಡ ಗುಡಿಸಿ ಬಿಡ್ತದೆ. ಆದರೆ ತಾನು ಮಾತ್ರ ಕೊಳೆಯಾಗಿ ಅಪವಿತ್ರವಾಗಿ ಮೂಲೆಯಲ್ಲಿ ಕುಳಿತಿರ್ತದೆ. ತನ್ನ ಪಾಡು ಅಂಥದ್ದು ಅಂತ ಹೇಳಿದಾಗ ಅವನ ವಿನಯಕ್ಕೆ ಶ್ರೀರಾಮಕೃಷ್ಣ ಕರಗಿ ಸುಮ್ಮನಾದ್ರಂತೆ, ಥೂಚಿ ಹೇಳಿಲ್ವಂತೆ. ಅವನ ವಿನಯ ಅಲ್ಲಿ ಮಾಡಿದ್ದನ್ನು ಒಪ್ಕೊಂಡ. ಅವನು ಅಸಹಾಯಕನಾಗಿ ಒಪ್ಕೊಂಡದ್ದಲ್ಲ, ಅಸಹಾಯಕನಾಗಿ ತಾನು ಮಾಡಿದಂತಹ ದುಷ್ಕೃತ್ಯಗಳನ್ನು ಒಪ್ಕೊಳ್ತಾನೆ. ಶ್ರೀರಾಮಕೃಷ್ಣ ಕರುಣೆ ತಾಳ್ತಾರೆ ಅವನ ಬಗ್ಗೆ. ಆದರೆ ಮಾಡಿಯೂ ಕೂಡ ಅದಕ್ಕೊಂದು ತತ್ವದ ಮೆರುಗನ್ನು ಕೊಟ್ಟವನ ಬಗ್ಗೆ ಇಲ್ಲಿ ಯಾವ ವಿಷಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದರೆ, ಪರಮಾಂಸಾವಸ್ಥೆಗೆ ಮುಟ್ಟಿದ್ದೇವೆ ಅಂತ ಭ್ರಮಿಸಿಕೊಂಡು ಯಾವ ಕಾರ್ಯವನ್ನೂ ಮಾಡಿ ಜೀರ್ಣಿಸಿಕೊಂಡೇನು ಅಂತ ಹೇಳ್ತಕ್ಕಂತಹ ಭ್ರಮೆ ಅವರಿಗೂ ಇರಬಾರದು. ಹಾಗೆ ಮಾಡಿದ್ರೂ ಏನು ತಪ್ಪಿಲ್ಲ ಅಂತ ಜನರು ಕೂಡ ತಿಳ್ಕೊಳ್ಬಾರ್ದು. ಅದಕ್ಕೆ ಇಲ್ಲಿ ಶ್ರೀರಾಮಕೃಷ್ಣರು ತುಂಬಾ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ, ಮನುಷ್ಯ ಭಗವಂತನಲ್ಲಿ ಲೀನನಾಗಿ ಬಿಟ್ಟನೆಂದರೆ ಆತನಲ್ಲಿ ದುರ್ಬುದ್ಧಿಯೇ ಆಗಲಿ ಪಾಪಬುದ್ಧಿಯೇ ಆಗಲಿ ಉಳಿದುಕೊಂಡಿರೋದು. ಇನ್ನು ಪಾಪ ಮಾಡೋದಿಲ್ಲಿ, ಆ ಬುದ್ಧಿಯೇ ಇಲ್ಲ ಅಲ್ಲಿ, ಇನ್ನು ಮಾಡೋದಿಲ್ಲಿ ಬಂತು. ಇದಕ್ಕಿಂತ ಶ್ರೇಷ್ಠವಾದಂಥ ಒಂದು ಹೇಳಿಕೆ ಇನ್ಯಾವುದು ಬೇಕೇ ಇಲ್ಲ. ಅಲ್ಲಿಯ ಆ ಒಂದು ಸಂಶಯಕ್ಕೆ ಇಲ್ಲಿ ಪರಿಹಾರ ತನ್ನಷ್ಟಕ್ಕೆ ಸಿಕ್ಕಿದೆ. ಹೀಗೆ ನಾವು ವಚನವೇದವನ್ನು ಚೆನ್ನಾಗಿ ಜೀರ್ಣಿಸಿಕೊಳ್ಳಬೇಕು. ಎಲ್ಲೋ ಹೇಳಿದ ಒಂದು ಮಾತಿಗೆ ನಮಗೆ ಅರ್ಥ ಸಿಗದೆ ನಾವು ತೊಳಲಾಡ್ತಾ ಇದ್ರೆ ದಿಗಿಲಾಗಬೇಕಾಗಿಲ್ಲ. ಹಾಗೆಯೇ ಓದುತ್ತಾ ಹೋಯಿತು ಅಂತ ಹೇಳಿದ್ರೆ ಹಿಂದೆ ಓದಿದ ನೆನಪಿದ್ರೆ ಮುಂದೆ ಅದಕ್ಕೆ ಉತ್ತರ ಸಿಗುತ್ತೆ. ನಿದ್ರೆ ಕಣ್ಣಲ್ಲಿ ಓದ್ದವರಿಗೆ ಕನಸಿನಲ್ಲಿ ಉತ್ತರ ಸಿಗುತ್ತೆ, ಅವ್ರ ವಿಚಾರ ಬೇರೆ. ಆದರೆ ಎಚ್ಚರದ ಮನಸ್ಸಿನಿಂದ ಮುಮುಕ್ಷು ಭಾವದಿಂದ ಓದ್ತು ಅಂತ ಹೇಳಿದ್ರೆ ಇದರೊಳಗೆ ಉತ್ತರ ಸಿಗುತ್ತದೆ. ಪಾಪ ಬುದ್ಧಿ ಯಾತಕ್ಕಾದರೂ ಹೇಳ್ಬೇಕು ಅವನ ಮನಸ್ಸಲ್ಲಿ. ಪುಣ್ಯ ಸಂಕಲ್ಪವನ್ನು ಮಾಡಿ 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 ಆ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಸದಾ ಶುಭವನ್ನೇ ಕೋರೀತೇ ವಿನಃ, ಸದಾ ಮಂಗಳವನ್ನೇ ಬಯಸಿತೇ ವಿನಃ, ಸದಾ ಮಂಗಳವನ್ನೇ ಚಿಂತಿಸೀತೇ ವಿನಃ ಇನ್ಯಾವುದೂ ಕೂಡ ಅಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅಂತನೋ ಮಾತನ್ನು ತುಂಬ ಸ್ವಾರಸ್ಯಕರವಾಗಿ ಹೇಳ್ತಾರೆ. ಆಗ ತಾಂತ್ರಿಕ ಭಕ್ತ ಕೇಳ್ತಾನೆ, ನೀವು ಹೇಳ್ತೀರಲ್ಲ ಅದು ಸರಿ, ಯಾವುದು ವಿದ್ಯಾ ಅಹಂ ಅಂತ ನೀವು ಹೇಳ್ತೀರಲ್ಲ ಅದು ಮಾತ್ರ ಉಳಿದುಕೊಂಡಿರುತ್ತೆ, ಪಾಪ ಬುದ್ಧಿ ಉಳಿದುಕೊಂಡಿರೋದಿಲ್ಲ, ದುರ್ಬುದ್ಧಿ ಉಳಿದುಕೊಂಡಿರೋದಿಲ್ಲ. ಆದರೆ ಒಂದು ಬಗೆಯ ಅಹಂಕಾರ ಅದು ಯಾವುದಾದ್ರು ನೀವು ಹೇಳಿದ ಹಾಗೆ ವಿದ್ಯಾ ಅಹಂ ಅಂತ ಒಂದು ಏನಿದೆಯೋ ಅದು ಉಳಿದುಕೊಂಡಿರುತ್ತೆ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು, ವಿದ್ಯಾ ಅಹಂ, ಭಕ್ತ ಅಹಂ, ದಾಸ ಅಹಂ, ಈ ಎಲ್ಲ ಒಳ್ಳೆ ಅಹಂಗಳು ಉಳಿದುಕೊಂಡಿರುತ್ತವೆ. ನೀಚ ಅಹಂ ಹೊರಟೋಗ್ಬಿಟ್ಟಿರುತ್ತೆ. ಈ ಅಹಂಕಾರದಲ್ಲಿ ಎರಡು ವಿಧವನ್ನಾಗಿ ಮಾಡಿದ್ದಾರೆ ಶ್ರೀರಾಮಕೃಷ್ಣರು. ಇನ್ನೂ ಎರಡು ವಿಧಾನವನ್ನು ಹೇಳ್ತಾರೆ ಅವರು, ಕಚ್ಚಾ ಅಹಂ, ಪಕ್ವ ಅಹಂ ಅಂತ. ಇನ್ನೂ ಸರಿಯಾಗಿ ಸುಶಿಕ್ಷಿತವಾಗದ ಅಹಂಕಾರ, ಸುಶಿಕ್ಷಿತವಾಗಿ ಪಕ್ವವಾದಂಥ ಅಹಂಕಾರ.
ಪಕ್ವವಾದಂಥ ಅಹಂಕಾರ ರುಚಿಕರವಾಗಿರುತ್ತೆ. ಪಕ್ವ ಅಂದರೆ ಚೆನ್ನಾಗಿ ಬೆಂದಿರೋದು, ಚೆನ್ನಾಗಿ ಕಳಿತಿರುವ ಹಣ್ಣು ಹೇಗೆ ರುಚಿಕರವಾಗಿರುತ್ತೋ ಹಾಗೆ ಗಲಿತವಾದಂತಹ ಅಹಂಕಾರವು ಕೂಡ ಅಷ್ಟೇ ರುಚಿ. ಅಂಥವರ ಸಹವಾಸ ಬಲು ಮಧುರ. ಹಾಗೇನೇನೆ ವಿದ್ಯಾ ಅಹಂ. ವಿದ್ಯಾ ಅಂತಂದ್ರೆ ಯಾವುದು? ವಿವೇಕದಿಂದ ಕೂಡಿದಂತಹದ್ದು, ಅದು ವಿದ್ಯಾ. ಪರಮಾತ್ಮ ಜ್ಞಾನದಿಂದ ಕೂಡಿದಂತಹದ್ದು, ಅದು ವಿದ್ಯಾ. ಆ ವಿದ್ಯಾ ಅಹಂ ಪರಬ್ರಹ್ಮದ ಸೃಷ್ಟಿ ಸ್ಥಿತಿ ಪ್ರಳಯ ಶಕ್ತಿಯ ಪರಿಚಯ, ಅದೇ ವಿದ್ಯಾ. ಭಗವಂತ ಸೃಷ್ಟಿ ಸ್ಥಿತಿ ಪ್ರಳಯ ಮಾಡತಕ್ಕಂಥ ಶಕ್ತಿ ಉಳ್ಳವನು. ಈ ಅರಿವು ಅದೇ ಜ್ಞಾನ, ಅದೇ ವಿದ್ಯಾ. ನಾನು ಅಂಥದ್ದನ್ನು ಅರಿತಿದ್ದೇನೆ ಅನ್ನುವ ಅಹಂಕಾರ ತಪ್ಪಿಲ್ಲ. ಭಕ್ತ ಅಹಂ, ನಾನು ಇಂಥ ದೇವರ ಭಕ್ತ. ನಾನೊಬ್ಬ ಬರೀ ಮನುಷ್ಯ ಅಲ್ಲ, ನಾನೊಬ್ಬ ಬರೀ ವೇದಾಂತಿ ಅಲ್ಲ, ಪಂಡಿತ ಅಲ್ಲ, ನಾನೊಬ್ಬ ಭಕ್ತ. ಆ ಭಗವಂತನಿಗೆ ಅಧೀನನಾದಂತಹ ಭಕ್ತ ಅಂತ ಹೇಳಿದಾಗಲೇ ಆ ಭಗವಂತನಿಗೆ ಅವನು ಅಧೀನವಾದಂತಹ ಅಹಂಕಾರದಿಂದ ಯಾವ ಒಂದು ಭಯಕ್ಕೂ ಕಾರಣವಿಲ್ಲ. ದಾಸ ಅಹಂ, ನಾನು ಇಂತಹ ಭಗವಂತನ ದಾಸ. ಇನ್ನೂ ಅಪಾಯವಿಲ್ಲ ಅಲ್ಲಿ. ಹನುಮಂತ ಆ ದಾಸ ಅಹಮ್ಮನ್ನು ಇಟ್ಕೊಂಡಿದ್ನಲ್ಲ, ಅರ್ಜುನ ಭಕ್ತ ಅಹಮ್ಮನ್ನು ಇಟ್ಕೊಂಡಿದ್ದನಲ್ಲ, ಶಂಕರಾಚಾರ್ಯರು ವಿದ್ಯಾ ಅಹಮ್ಮನ್ನು ಇಟ್ಕೊಂಡಿದ್ರಲ್ಲ. ಇದೆಲ್ಲ ಒಳ್ಳೆ ಅಹಮ್ಮಗಳು. ಅಂದ್ರೆ ಆ ವಿದ್ಯಾ ಸ್ಥಿತಿಗೆ ಏರಬೇಕು, ಭಕ್ತ ಸ್ಥಿತಿಗೆ ಏರಬೇಕು. ಆಮೇಲೆ ದಾಸ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಜಾಗೃತವಾಗಿರಬೇಕು. ಇಲ್ಲದಿದ್ರೆ ಬೂಟಾಟಿಕೆ ಆಗ್ಬಿಡುತ್ತೆ. ಬೂಟಾಟಿಕೆ ಆಗದಂತೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು, ಆಷಾಢಭೂತಿ ಆಗದಂತೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಈ ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಅಂತ ಮತ್ತೆ ಮತ್ತೆ ಹೇಳಿದರೂ ತಪ್ಪಿಲ್ಲ. ಅಂತರಂಗ ಪರಿಶೋಧನೆ, ಅಂತರಂಗ ಶೋಧನೆಯ ಮೂಲಕ ಸರಿಯಾದ ರೀತಿಯ ಜ್ಞಾನ ನಮಗೆ ಬಂದಿದೆಯೇ, ಸರಿಯಾದ ರೀತಿಯ ಭಕ್ತ ನಾನಾಗಿದ್ದೇನೆಯೇ, ಆ ಭಕ್ತರ ಲಕ್ಷಣಗಳನ್ನೆಲ್ಲ ಕಷ್ಟಪಟ್ಟು ತಿಳಿದುಕೊಳ್ಬೇಕಾಗತ್ತೆ. ಯಾವ್ಯಾವ ರೀತಿಯ ಗುಣನಡತೆಗಳು ನಮ್ಮಲ್ಲಿದ್ದರೆ ನಾವು ನಿಜವಾದ ಭಕ್ತರಾಗೋದಕ್ಕೆ ಸಾಧ್ಯ ಅಂತ ಹೇಳೋದನ್ನ ತಿಳಿದುಕೊಳ್ಬೇಕಾಗುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ಕೊಟ್ಟಿದ್ದಾನೆ. ನಾರದ ಭಕ್ತಿ ಸೂತ್ರದಲ್ಲಿ ಆ ಭಕ್ತನ ಲಕ್ಷಣಗಳೆಲ್ಲ ಇವೆ. ಹೀಗೆ ಸಕಲ ಶ್ರೇಷ್ಠ ಸಂತರುಗಳು ವಿವರಣೆ ಮಾಡಿದಂತಹ ಆ ಭಕ್ತರ ವಿವರವನ್ನೆಲ್ಲ ತಿಳಿದುಕೊಂಡು ಅಂತಹ ಗುಣಗಳೆಲ್ಲ ನಮ್ಮಲ್ಲಿ ಜಾಗೃತವಾಗಿವೆಯೇ, ಎಚ್ಚರವಾಗಿವೆಯೇ, ಎಂತಹ ವಿರೋಧ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಆ ಸದ್ಗುಣವನ್ನೇ ಪ್ರಕಾಶಿಸುವಂತಹ ಮೆರೆದಾಡುವಂತಹ ಆತ್ಮಶಕ್ತಿ ನಮಗಿದೆಯೇ ಅಂತ ಅನ್ನೋದನ್ನೆಲ್ಲ ನೋಡ್ಕೊಳ್ಬೇಕು. ಅನುಕೂಲ ಇದ್ದಾಗ ಎಲ್ಲರೂ ಭಕ್ತರು, ಅನಾನುಕೂಲ ಬಂತು ಒಂದು ಕೈ ನೋಡೋಣ ಅಂತ, ಹೇಗೆ ಬಂತು ಹಾಗೆ ಸಂದರ್ಭಕ್ಕನುಸಾರವಾಗಿ ನಡ್ಕೊಳ್ತಕ್ಕಂಥದ್ದು. ಅಪಾರ್ಚುನಿಸ್ಟ್ ಅಂತ ಅವರಿಗೆ ಇಂಗ್ಲೀಷಲ್ಲಿ ಒಂದು ಹೆಸರಿದೆ, ಸಮಯ ಸಾಧಕರು ಅಂತ. ಆ ಸಮಯ ಸಾಧಕತನ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಿಜವಾದ ಭಕ್ತಿ ಇದೆ ಅಂತ ನಾವು ಹೇಗೆ ಹೇಳೋದಕ್ಕಾಗುತ್ತೆ. ಹಾಗೆ ದಾಸ ಅಹಂ, ಎಂತಹ ವಿನಯ ಬೇಕಾಗುತ್ತದೆ. ವಿವೇಕದಿಂದ ಒಡಗೂಡಿದಂತಹ ದಾಸ್ಯ. ತನ್ನ ಪ್ರಭುವಿಗಾಗಿ ಆ ಹನುಮಂತ ಏನೇನು ಮಾಡಿದ. ಅದನ್ನೆಲ್ಲ ಪರಿಭಾವಿಸಿ ನೋಡಬೇಕು. ಮನಪಟಲದ ಮೇಲೆ ಅವುಗಳನ್ನೆಲ್ಲ ತಂದುಕೊಳ್ಬೇಕು. ಸತ್ಯ ಎನ್ನಬಾರದು, ಸೋತೆ ಎನ್ನಬಾರದು, ಮಾಡ್ತಾ ಇರಬೇಕು. ಯಾಕೆ? ನನ್ನ ಪ್ರಭು ಹೇಳಿದ್ದಾನೆ ಮಾಡಬೇಕು ಅಂತ, ಅಷ್ಟೇ. ದಾಸ ಅಂದ್ರೆ ಅದು. ಎದುರುಗಡೆ ಕೈ ಮುಗಿದುಕೊಂಡು ಸಮಯ ಬಂದಾಗ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿರ್ತಕ್ಕಂತಹ ಸ್ಥಿತಿ ಬಹಳ ಅಪಾಯಕರ. ಅಂತುವೇ ಶ್ರೀರಾಮಕೃಷ್ಣ ಹೇಳಿದಂತೆ ವಿದ್ಯಾ ಅಹಂ, ಭಕ್ತ ಅಹಂ, ದಾಸ ಅಹಂ ಅಂತ ಹೇಳ್ತಕ್ಕಂಥ ಈ ಒಳ್ಳೆ ಅಹಂಗಳು ಉಳಿದುಕೊಂಡಿರುತ್ತವೆ. ಆದರೆ ನೀಚ ಅಹಂ ಹೊರಟು ಹೋಗುತ್ತದೆ. ಅದೇ ಎರಡನೆಯ ಅಹಂಕಾರ, ಕಚ್ಚಾ ಅಹಂಕಾರ, ಅಪಕ್ವ ಅಹಂಕಾರ, ನೀಚ ಅಹಂಕಾರ. ಇಲ್ಲಿ ದುರ್ಬುದ್ಧಿ ಹುಟ್ಟೋದು, ದುರ್ಭಾವನೆ ಹುಟ್ಟೋದು, ಪಾಪ ಬುದ್ಧಿ ಹೇಳೋದು ಈ ನೀಚ ಅಹಂಕಾರದಿಂದ. ಶ್ರೀರಾಮಕೃಷ್ಣ ಅದನ್ನು ಹೇಳ್ತಿರ್ತಾರೆ, ನೀಚ ಮುಂಡೆದು ಅಂತ.
ಅದನ್ನು ಬಡದೇ ಇಟ್ಕೊಂಡಿರ್ಬೇಕು ಯಾವಾಗಲೂ. ಆ ತಲೆ ಎತ್ತೋದಕ್ಕೆ ಬಿಡಬಾರ್ದು. ಅದಕ್ಕೆ ಅಂತಃಶೋಧನೆ ಬಹಳ ಸಹಾಯಕಾರಿ. ಅಂತಃಶೋಧನೆ, ನಮ್ಮ ಮನಸ್ಸು ಒಳಗಡೆ ಇಳಿದು ಅಲ್ಲಿ ಏನು ನಡೀತಾ ಇದೆ, ಯಾವ ಬಗೆಯ ಚೌರ್ಯ ನಡೀತಾ ಇದೆ ಅಂತನ್ನೋದನ್ನು ನಿರೀಕ್ಷಿಸಬೇಕಾಗತ್ತೆ. ಒಳಗಡೆ ಇದ್ದವರಿಗೆ ಗೊತ್ತಾಗುತ್ತದೆ. ಕೈನಲ್ಲಿ ಮಾಡಿ ತೋರಿಸ್ತೀನಿ. ಅಲೆ, ದುರ್ಬುದ್ಧಿ, ದುರ್ಭಾವನೆ ಅಂತ ಹೇಳ್ತಕ್ಕಂಥದ್ದು ಒಂದು ಅಲೆ. ಸದ್ಭಾವನೆ ಅದು ಕೂಡ ಒಂದು ಅಲೆ. ಅದೇ ವೃತ್ತಿಯೋಪಾದಿಯಲ್ಲಿ ಬೆಳೆದುಕೊಂಡು ಬರುತ್ತದೆ. ಮೊದಲಿನ ಅಲೆ ತಳದಿಂದ, ಮನದ ತಳದಿಂದ ಏಳುವಾಗ ನಮಗದು ಗೊತ್ತೇ ಆಗೋದಿಲ್ಲ. ಯಾತಕ್ಕೆ ಅಂದರೆ ಅಷ್ಟು ಚುರುಕು ನಮ್ಮ ಬುದ್ಧಿ, ಅಷ್ಟು ಸೂಕ್ಷ್ಮ. ಅದಕ್ಕೋಸ್ಕರವೇ ಕರ್ಮಯೋಗ ಮಾಡಿ ಆ ಮನಸ್ಸನ್ನು ಶುದ್ಧಿಗೊಳಿಸ್ಕೊಳ್ಬೇಕು. ಶುದ್ಧಿಗೊಳಿಸ್ಕೊಂಡಾಗ ಅದು ಸೂಕ್ಷ್ಮ ಆಗ್ತದೆ. ಸೂಕ್ಷ್ಮವಾದಾಗ ಅತ್ಯಂತ ಸೂಕ್ಷ್ಮ ಸಂವೇದನೆಗಳನ್ನು ಕೂಡ ಅದು ಅರಿಯುವುದಕ್ಕೆ ಸಮರ್ಥವಾಗ್ತದೆ. ದುರ್ಭಾವನೆ ಅಂತ ಹೇಳ್ತಕ್ಕಂಥದ್ದು ಕೂಡ ಮನದ ತಳದಿಂದ ಏಳೋದಕ್ಕೆ ಪ್ರಾರಂಭ ಆಗ್ತದೆ ಅಲೆಯೋಪಾದಿಯಲ್ಲಿ. ಅದರ ಮೊದಲ ಅಲೆಯಲ್ಲೇ ಅದರ ತಲೆಯನ್ನು ಮೆಟ್ಟಿಬಿಟ್ಟುತ್ತಾನೆ ಯೋಗಿ. ಅದರ ಮೊದಲ ಅಲೆಯನ್ನೇ ಮೆಟ್ಟಿಬಿಡ್ತಾನೆ. ಯಾತಕ್ಕೆ ಅಂದರೆ ಎರಡನೇದಾಗಿ ಅದು ಬೆಳೆಯುವಾಗ ಇನ್ನು ಸ್ವಲ್ಪ ದೊಡ್ಡಕ್ಕೆ ಬೆಳೀತದೆ. ಅದು ಮೂರನೇ ಅಲೆ ಆಗುವಾಗ ಅದು ಇನ್ನಷ್ಟು ಎತ್ತರಕ್ಕೆ ಉಬ್ಬಿಕೊಂಡಿರುತ್ತದೆ. ಅದು ನಾಲ್ಕನೆಯ ಅಲೆ ಆಗುವಾಗ ಬಹಳ ಎತ್ತರಕ್ಕೆ ಬಂದಿರ್ತದೆ. ಸಮುದ್ರದ ಅಲೆ ಸಮುದ್ರದ ದಡದ ಬಳಿಯಲ್ಲಿ ಎಷ್ಟು ದೊಡ್ಡಕ್ಕಿರ್ತದೆ ಅಂತಂದರೆ ಆನೆಯನ್ನು ಕೂಡ ಅದು ದಡಕ್ಕೆ ತಳ್ಳಿಬಿಡ್ತದೆ. ಅಂಥ ಶಕ್ತಿ ಇರ್ತದೆ ಆ ದಡಕ್ಕೆ ಬಂದಂತಹ ಅಲೆಗೆ. ಅದೇ ಅಲೆ ಎಲ್ಲೋ ದೂರದಲ್ಲಿ ಪ್ರಾರಂಭವಾಯ್ತಲ್ಲ, ಕಣ್ಣಿಗೆ ಕಾಣೋದೇ ಇಲ್ಲ. ಅದು ಅಷ್ಟು ನವರಾಗಿ ಪ್ರಾರಂಭ ಆಗ್ತದೆ, ಅಷ್ಟು ಮಜಬೂತಾಗಿ ಈ ದಡದ ಹತ್ರಕ್ಕೆ ಕಾಣಿಸ್ಕೊಳ್ತದೆ. ನಮಗೆಲ್ಲ ಕಾಣಿಸ್ಕೊಳ್ಳೋದು ಯಾವಾಗ ಅಂದರೆ ದೊಡ್ಡದಾಗಿ ದಡಕ್ಕೆ ಬಂದಾಗ ನಮ್ಮನ್ನು ಭಡ್ ಅಂತ ನೆಲಕ್ಕೆ ಅಪ್ಪಳಿಸ್ತದೆ. ಆಗ ಗೊತ್ತಾಗ್ತದೆ, ಓಹೋ ದೊಡ್ಡದೊಂದು ಅಲೆ ಬಂತು, ಬಿದ್ದೆ ನಾನು, ಎಲ್ಲ ತರ್ಚ್ಕೊಳ್ತು ಅಂತ. ಬಿದ್ದು ಗಾಯ ಆದ ಮೇಲೆ ನಮ್ಗೆ ಗೊತ್ತಾಗ್ತದೆ ಇಂಥದ್ದೊಂದು ಅಲೆ ಬಂದು ಹೊಡೀತು ನಮ್ಮನ್ನು ಅಂತ. ಮನುಷ್ಯ ಪಾಪಕೃತ್ಯವನ್ನು ಮಾಡಿ ಆ ಪಾತಾಳಕ್ಕೆ ಬೀಳ್ತಾನಲ್ಲ, ಅಷ್ಟೆತ್ತರದಿಂದ, ಎಂಥ ಸಾಧಕನು ಕೂಡ ಅಷ್ಟೆತ್ತರದಿಂದ ಪಟಕ್ಕಂತ ಬೀಳ್ತಾನಲ್ಲ, ಹೇಗದು ಅಂತಂದರೆ ಅವನ ಮನಸ್ಸಿನಲ್ಲಿ ಮೊದಲು ಎದ್ದಂತಹ ಅಲೆಯ ಬಗ್ಗೆ ಅವನು ಗಮನ ಕೊಟ್ಟಿರಲಿಲ್ಲ ಅಂತ ಅರ್ಥ. ಆ ಅಲೆ ಒಂದೊಂದಾಗಿ ಬರುವಂಥದ್ದಲ್ಲ. ಒಂದು ಅಲೆ ಆ ಕಡೆಯಿಂದ ಬಂತು, ಇನ್ನೊಂದು ಅಲೆ ಈ ಕಡೆಯಿಂದ ಬಂತು. ಮನಸ್ಸು ನೂರಾರು ಆಸೆಗಳನ್ನು ಉಳ್ಳಂತಹದ್ದು. ತಲೆಯಲ್ಲಿ ಕೂದಲಿರುವಷ್ಟು ಆಸೆಗಳು, ಅಂದರೆ ಲೆಕ್ಕ ಸಂಖ್ಯೆ ಇಲ್ಲದಷ್ಟು ಆಸೆಗಳು. ಆದ್ದರಿಂದ ಎಂಥ ಯೋಗಿಯು ಕೂಡ ಕೆಲವು ಅಲೆಗಳನ್ನು ಗಮನಿಸದೆ ಹೋಗಬಹುದು. ಆದ್ದರಿಂದ ಪ್ರತಿಯೊಂದು ಅಲೆಯನ್ನು ಕೂಡ ಅವನು ಗಮನಿಸಿರಬೇಕಾಗ್ತದೆ. ಇದು ಒಳ್ಳೆಯ ಅಲೆ, ಇದು ಕೆಟ್ಟ ಅಲೆ, ಇದು ಬರಲಿ, ಇದು ಬರೋದು ಬೇಡ ಅಂತ. ರಾತ್ರಿ ನಿದ್ರೆ ಮಾಡುವಾಗ, ನಿದ್ರೆಗೆ ಹೋಗುವಾಗ ನಾವು ಮನಸ್ಸಿನ ಆಳಕ್ಕೆ ಹೋಗುತ್ತೇವೆ. ಆದ್ದರಿಂದ ಸರಿಯಾಗಿ ಪ್ರಾರ್ಥನೆ ಮಾಡಿಕೊಂಡು, ಎಚ್ಚೆತ್ತ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಂಡು, ಏನೇನು ಪ್ರಾರ್ಥನೆ ಮಾಡಬೇಕು, ಅದು ನಿಮಗೆ ಏನೇನು ಒಳ್ಳೆಯದು ಪ್ರಾರ್ಥನೆ ಮಾಡಬೇಕು ಅಂತ ಅನಿಸ್ತದೋ, ಏನನ್ನು ಬಿಡಬೇಕು ಅಂತ ಅನಿಸ್ತದೋ ಅದೆಲ್ಲ ಹೋಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ಏನೇನನ್ನು ಬೆಳೆಯಬೇಕು ಅಂತ ನಿಮಗೆ ಇಷ್ಟ ಇರ್ತದೋ ಅದೆಲ್ಲ ನನಗೆ ಪ್ರಾಪ್ತವಾಗಲಿ, ನನ್ನಲ್ಲಿ ಅಂಥ ಸದ್ಗುಣಗಳು ಬೆಳೆಯಲಿ ಅಂತ ಆ ಗುಣವನ್ನು ಹೆಸರಿಸಿ ಅದು ನನಗೆ ಬರಲಿ ಅಂತ ಸಂಕಲ್ಪ ಮಾಡಿಕೊಂಡು ಮಲ್ಕೊಳ್ಬೇಕು. ಇಂತಹ ಸಕಲ ಸದ್ಗುಣಗಳು ನನ್ನಲ್ಲಿ ಜಾಗೃತವಾಗುವಂತೆಯೇ ಗುಣಮಯನಾದಂತಹ ಪರಮಾತ್ಮ, ಹೇ ಭಗವಂತ, ಇಷ್ಟು ದೇವತೆಯ ಹೆಸರು ಹೇಳ್ಕೊಂಡು, ಓ ನಾರಾಯಣ, ಓ ಕೃಷ್ಣ, ಓ ಶಿವ, ಇಂಥದ್ದೊಂದು ಮಾಡಿಕೊಡು ನನಗೆ ಅಂತ ಪ್ರಾರ್ಥನೆ ಮಾಡಿಕೊಂಡು, ಆ ಪ್ರಾರ್ಥನೆಯಲ್ಲಿಯೇ ಆ ಪ್ರಾರ್ಥನೆ ನಿಲ್ಲೇಬಾರ್ದು. ಯಾವಾಗ ನಿಲ್ಲಬೇಕು ಅದು ಅಂತಂದರೆ ಕಣ್ಣಿಗೆ ಮಂಪರು ಹತ್ತಿ ಹಾಗೆಯೇ ಆ ಭಾವನೆಯಲ್ಲೇ ಅವನು ಬಿದ್ದುಕೊಳ್ಬೇಕು.
ಏನೋ ಒಂದಿಷ್ಟು ಪ್ರಾರ್ಥನೆ ಮಾಡಿದೆ, ಮಲ್ಕೊಂಡು ಬೇಗ ನಿದ್ರೆ ಬಂದಿರೋದಿಲ್ಲ ನೋಡಿ. ಆ ಅವಧಿಯಲ್ಲೇ ಈ ಚೇಷ್ಟೆ ಮನಸ್ಸು ಇನ್ನಷ್ಟು ಯೋಚನೆ ಮಾಡಿಬಿಟ್ಟಿರುತ್ತೆ. ಆ ಪ್ರಾರ್ಥನೆ ಮಾಡಿದ ಹೊರಟೋಯ್ತು, ಈ ಚೇಷ್ಟೆ ಮನಸ್ಸು ಆಡಿದಂತಹ ಮಾತಿದೆಯಲ್ಲ ಅದು ಉಳ್ಕೊಂಡಿರ್ತದೆ. ಅದು ನಿದ್ರೆ ಕಣ್ಣೊಳಗಡೆ ಆ ಸುಪ್ತ ಮನಸ್ಸಿಗೆ ಹೋಗಿ ಅದನ್ನು ಅಲ್ಲಿ ಬಲಿಷ್ಠಗೊಳಿಸ್ತಾ ಇರ್ತದೆ. ರಾತ್ರಿ ತನ್ನ ಕೆಲಸ ಮಾಡ್ಕೊಳ್ತಾ ಇರ್ತದೆ. ಎಲ್ಲ ಖದೀಮರು ಬಲಿಷ್ಠರಾದಂಥ ಖದೀಮರಾದದ್ದು ರಾತ್ರಿ ಹೊತ್ತೆ. ಎಲ್ಲ ಸಂತರು ಕೂಡ ಸಂತರಾದದ್ದು ಈ ರಾತ್ರಿಯ ಅವಧಿಯಲ್ಲಿ. ಈ ಸುಪ್ತ ಮನಸ್ಸಿಗೆ ಯಾವುದನ್ನು ಕಳಿಸ್ತಾರೋ ಅವರು, ಎಚ್ಚರದ ಮನಸ್ಸಿನಿಂದ ಸುಪ್ತ ಮನಸ್ಸಿಗೆ ಯಾವ ಭಾವನೆಗಳನ್ನು ಕಳಿಸ್ತಾರೋ ಆ ಸುಪ್ತ ಮನಸ್ಸು ಅದನ್ನು ಅಲ್ಲಿ ಇಟ್ಟುಕೊಂಡು ಬೆಳೆಸಿಕೊಡ್ತದೆ. ಮರುದಿನ ಮತ್ತೆ ಅದು ಹೆಚ್ಚು ಪ್ರಬಲವಾಗಿ ನಮಗೆ ಸಿಗ್ತದೆ. ಪುನಃ ಆ ಪ್ರಬಲವಾದಂತಹ ಸದ್ಗುಣಗಳನ್ನು ಮತ್ತೊಮ್ಮೆ ಆ ಸುಪ್ತ ಮನಸ್ಸಿಗೆ ಕಳಿಸಿದಾಗ ಅದು ಇನ್ನಷ್ಟು ಪ್ರಬಲವಾಗಿ ಬರ್ತದೆ, ದೊಡ್ಡ ಅಲೆಯೋಪಾದಿಯಲ್ಲಿ ಬರ್ತದೆ. ಭಗವದ್ ವ್ಯಾಕುಲತೆ ಅಂತ ಹೇಳ್ತಕ್ಕಂಥದ್ದು ಹಾಗೇನೆ. ಹೇ ಭಗವಂತ, ನಿನ್ನನ್ನು ನಾನು ಕಾಣಲೇಬೇಕು, ನಿನ್ನನ್ನು ಕಾಣದೇ ಇದ್ರೆ ಏನು ಪ್ರಯೋಜನ? ಇಲ್ಲಿವರೆಗೆ ನಾನು ಏನೇನೋ ಕಂಡೆ, ಆ ಕಂಡದ್ದೆಲ್ಲ ಎಲ್ಲೆಲ್ಲೋ ಹೋಯ್ತು, ವ್ಯರ್ಥವಾಯಿತು. ಶರೀರ ಜಡವಾಗ್ತಾ ಇದೆ, ಬಡವಾಗ್ತಾ ಇದೆ. ನಿನ್ನ ದರ್ಶನ ಇನ್ನೂ ಆಗಲೇ ಇಲ್ಲ. ಆದ್ದರಿಂದ ನಿನ್ನ ದರ್ಶನ ಕೊಡಬೇಕು. ನನಗೆ ನಿಜವಾದ ವ್ಯಾಕುಲತೆ ಇನ್ನೂ ಬರಲಿಲ್ಲ, ಆ ವ್ಯಾಕುಲತೆಯನ್ನು ಕೊಡಬೇಕು ಅಂಥೇಳಿ ಇದೇ ಪ್ರಾರ್ಥನೆಯಲ್ಲೇ ಮಂಪರು ಬಂದು ಮಲ್ಕೊಳ್ಬೇಕು. 6 ತಿಂಗಳ ಬಳಿಕ ಆ ವೃತ್ತಿ, ಆ ಅಲೆ, ಅದನ್ನು ನೀವು ಏನು ಬೆಳೆಸ್ಕೊಂಡು ಬರ್ತಾ ಇದ್ದೀರೋ ಅದು ಬೃಹತ್ತಾಗಿ ಬರ್ತಾ ಇರ್ತದೆ. ಆಗ ಎಚ್ಚೆತ್ತ ಮನಸ್ಸಲ್ಲೂ ಕೂಡ ಭಗವಂತನ ಸಾಕ್ಷಾತ್ಕಾರ ಆಗದೇ ಇದ್ರೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಪ್ರಬಲ ಅಲೆಯನ್ನು ನಿಮ್ಮಲ್ಲಿ ಕಾಣಬಹುದಾಗತ್ತೆ. ಅಂಥ ಶಕ್ತಿ ಈ ಮನಸ್ಸಿಗೆ. ಆದರೆ ಆ ರೀತಿಯಲ್ಲಿ ಅದನ್ನು ಸುಶಿಕ್ಷಿತಗೊಳಿಸಬೇಕಾದದ್ದು, ತರಬೇತಿಗೊಳಿಸಬೇಕಾದದ್ದು ಅದು ನಮ್ಮ ಕೆಲಸ. ಅಷ್ಟು ಕೆಲಸವನ್ನು ನಾವು ಮಾಡಲೇಬೇಕಾಗುತ್ತೆ. ಉಳಿದ ಕೆಲಸವನ್ನು ಅದು ನೋಡಿಕೊಳ್ತದೆ. ಹೇಗೆ ದುರಾಚಾರಿಗಳು ಪಾಪ ಅವ್ರಿಗೆ ಗೊತ್ತು, ಆ ದುರಾಚಾರವನ್ನು ಮಾಡಿದರೆ ಅಪಕೀರ್ತಿಗಳು ಬರುತ್ತವೆ, ಜೈಲಿಗೆ ಹೋಗಬೇಕಾಗುತ್ತದೆ ಅಂತ ಅನ್ನೋದೆಲ್ಲ ಗೊತ್ತು. ಆದರೆ ಅವರು ಒಂದು ಬಗೆಯಿಂದ ಅಸಹಾಯಕರಾಗಿ ಏನು ಮಾಡಿದ್ದಾರೆ ಗೊತ್ತೇನೋ, ಈ ದುರ್ಭಾವನೆಗಳನ್ನು ತಮಗೇ ಗೊತ್ತಿಲ್ಲದಂತೆ ಬೆಳೆಸ್ಕೊಂಡು ಬಂದಿದ್ದಾರೆ. ಅದು ಕೊನೆಗೆ ದೊಡ್ಡದಾಗಿ ಅಲೆಯೋಪಾದಿಯಲ್ಲಿ ಬಂದು ಅವ್ರನ್ನ ಬಡ್ದಾಕ್ಬಿಟ್ಟಿದೆ. ಬಿದ್ದ ಅವನು ಅಂತ ನಾವೆಲ್ಲ ಚಿಪ್ಪಾಳ್ತೇವೆ. ನಮ್ಮದು ಅಲೆ ಯಾವ್ರಿಗೆ ಹೇಳ್ತಾ ಇದ್ದು ಗೊತ್ತಿಲ್ಲ, ಆದರೂ ಅವನಿಗೆ ಆ ತರಹ ಅವಮಾನ ಮಾಡ್ತಾ ಇರ್ತೀವಿ. ಅದಕ್ಕೆ ಶ್ರೀಮಾತೆ ಶಾರದಾದೇವಿಯವರು ಹೇಳಿತ್ತು, ದೋಷ ನೋಡಕ್ಕೆ ಹೋಗಬೇಡಪ್ಪ, ನಿನ್ನ ಅವಸ್ಥೆ ಏನೋ. ಈ ದೋಷ, ಈ ದುರ್ಬುದ್ಧಿ, ಈ ಪಾಪ ಕಾರ್ಯ ನಡೆಯೋದಕ್ಕೆ ಕಾರಣ ಈಗ ಇಲ್ಲಿದೆ. ಆದ್ದರಿಂದ ಈ ನೀಚ ಅಹಂ ಅದನ್ನು ಚೆನ್ನಾಗಿ ಪಳಗಿಸಬೇಕಾಗುತ್ತೆ. ಈ ನೀಚ ಅಹಮನ್ನು ಪಳಗಿಸುವಂತಹದ್ದೇ ನಮ್ಮ ಸಾಧನೆಯ ಮುಖ್ಯ ಉದ್ದೇಶ. ಅದನ್ನು ಭಕ್ತ ಅಹಂ ಅದು ದಾಸ ಅಹಂ ಆಗಿ ಮಾಡ್ಕೊಂಡಿಟ್ಟು ಅಂತಂದರೆ ಮುಂದಿನ ಕೆಲಸ ಸರಾಗ. ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳಿದಾಗ ತಾಂತ್ರಿಕ ಭಕ್ತನಿಗೆ ಬಹಳ ಸಂತೋಷವಾಗುತ್ತೆ. ಹೇಳ್ತಾನೆ, ಇಂದು ನೀವು ನಮ್ಮ ಅನೇಕ ಸಂದೇಹಗಳನ್ನು ನಿವಾರಣೆ ಮಾಡಿಬಿಟ್ರಿ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರವಾಯಿತು ಅಂದರೆ ಎಲ್ಲ ಸಂದೇಹಗಳು ನಿವೃತ್ತಿ ಆಗಿಬಿಡುತ್ತವೆ ಅಂತ. ಆತ್ಮ ಸಾಕ್ಷಾತ್ಕಾರ ಆಗೋದು ಒಂದೇ ಬಾಕಿ. ಅಂದ್ರೆ ಅದಷ್ಟೇನು ಸುಲಭದಲ್ಲಾಗುತ್ತೆಯೇ? ಕಷ್ಟದಲ್ಲಾದರೂ ಕೂಡ ಆಗತಕ್ಕಂಥದ್ರಿಂದ ಲಾಭ ಏನಪ್ಪ ಅಂತಂದರೆ, ಭಿದ್ಯತೆ ಹೃದಯ ಗ್ರಂಥಿಶ್ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಪರಾವರನಾದಂತಹ ಪರಮಾತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ ಸಕಲ ಕರ್ಮ ಬಂಧನಗಳು ಕಡಿದು ಹೋಗುತ್ತವೆ, ಸಕಲ ಸಂಶಯಗಳು ಕತ್ತರಿಸಲ್ಪಡುತ್ತವೆ. ಹೃದಯದಲ್ಲಿರ್ತಕ್ಕಂತಹ ಆ ಸಂಸ್ಕಾರ ಗ್ರಂಥಿಗಳು ಅಂತ ಹೇಳ್ತಕ್ಕಂಥವು ಎಲ್ಲ ಪುಡಿ ಪುಡಿಯಾಗಿ ಹೋಗಿಬಿಡುತ್ತವೆ. ಯಾವುದೇ ಬಗೆಯ ಈ ಲೌಕಿಕವಾದಂತಹ ಜಂಜಾಟಗಳು ಅನುಭವಕ್ಕೆ ಬರೋದಿಲ್ಲ, ಬದಲಾಗಿ ಆ ನಿತ್ಯವಾದ ಆನಂದ ಒಂದೇ ಅನುಭವಕ್ಕೆ ಬರ್ತದೆ ಅಂತನೋ ಮಾತನ್ನು ಉಪನಿಷತ್ತು ಹೇಳ್ತದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳಿತ್ತು, ಸಕಲ ಸಂದೇಹಗಳು ನಿವೃತ್ತಿಯಾಗಬೇಕಾದ್ರೆ ಆತ್ಮ ಸಾಕ್ಷಾತ್ಕಾರವಾಗಬೇಕಾಗತ್ತೆ ಅಂತ.
ಬಳಿಕ ಆ ತಾಂತ್ರಿಕ ಭಕ್ತನಿಗೆ ಒಂದು ಸಲಹೆಯನ್ನು ಮಾಡ್ತಾರೆ. ನೀನು ತಮಪ್ರಧಾನ ಭಕ್ತಿಯನ್ನು ಆರೋಪಿಸಿಕೋ, ಜೋರ್ನಿಂದ ಹೇಳು. ಏನು, ನಾನು ರಾಮನಾಮ ಪಠಿಸಿದ್ದೇನೆ, ಕಾಳಿನಾಮ ಪಠಿಸಿದ್ದೇನೆ, ನನಗೆಲ್ಲಿಯ ಬಂಧನ, ನನಗೆಲ್ಲಿಯ ಕರ್ಮಫಲ ಅಂತ ಹೇಳು, ಜೋರಾಗಿ ಹೇಳು ಅಂದ್ಬಿಟ್ರು. ಈ ಮಾತನ್ನ ಹೆಚ್ಚು ಕಡಿಮೆ ಕೊಡಬೇಕಾದ್ದೆಲ್ಲ ಕೊಟ್ಟ ಮೇಲೆ ಒಂದಿಷ್ಟು ಕೊಸರು. ಆ ತಾಂತ್ರಿಕ ಭಕ್ತನ ಶ್ರದ್ಧೆಯನ್ನ ಮನಗಂಡು ಶ್ರೀರಾಮಕೃಷ್ಣರೇ ಸ್ವಪ್ರೀತಿಯಿಂದ ಕರುಣೆಯಿಂದ ನುಡಿದಂತಹ ಒಂದು ವಾಕ್ಯ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಯಾವಾಗ ಆತ ಹೇಳಿದ್ನೋ ಏನಂತ, ನಮ್ಮ ಸಂದೇಹಗಳೆಲ್ಲ ನಿವೃತ್ತಿ ಆದವು ಅಂತ ಹೇಳಿದ್ನೋ, ಮತ್ತೆ ಶ್ರೀರಾಮಕೃಷ್ಣ ಏನು ಹೇಳಬೇಕು, ಆಗಲಪ್ಪ ಬಹಳ ಒಳ್ಳೆಯದು, ಹೋಗ್ಬಿಡ್ಬಾ ಅಂತ. ಆದರೆ ತಾವಾಗೇ ಒಂದು ಹೆಚ್ಚಿನ ಸಲಹೆಯನ್ನು ಮಾಡ್ತಾ ಇದ್ದಾರೆ. ತಮಪ್ರಧಾನ ಭಕ್ತಿಯನ್ನು ಆರೋಪಿಸಿಕೋ, ಜೋರಿನಿಂದ ಹೇಳು. ಏನು, ನಾನು ರಾಮನಾಮ ಪಠಿಸಿದ್ದೇನೆ, ಕಾಳಿನಾಮ ಪಠಿಸಿದ್ದೇನೆ, ನನಗೆಲ್ಲಿಯ ಬಂಧನ, ನನಗೆಲ್ಲಿಯ ಕರ್ಮಫಲ ಅಂತ. ಕರ್ಮಫಲ ನಮ್ಮನ್ನು ಬಾಧಿಸುವುದಿಲ್ಲ, ಯಾವುದೂ ನಮ್ಮನ್ನು ಬಂಧಿಸುವುದಿಲ್ಲ. ಯಾತಕ್ಕೆ, ನಾನು ಕಾಳಿ ನಾಮವನ್ನು ಪಠಿಸಿದ್ದೇನೆ, ನಾನು ರಾಮನಾಮವನ್ನು ಪಠಿಸಿದ್ದೇನೆ. ಇದು ತಮೋಗುಣದ ಭಕ್ತಿಯಂತೆ ಶ್ರೀರಾಮಕೃಷ್ಣ ಹೇಳೋದು. ಇನ್ನು ರಜೋಗುಣದ ಭಕ್ತಿ ಯಾವುದು, ಸಾತ್ವಿಕವಾದಂತಹ ಭಕ್ತಿ ಯಾವುದು ನೋಡೋದಕ್ಕೆ ಬೇರೆ ಇದೆ. ಅಂತೂ ಇಲ್ಲಿ ತಮೋಗುಣದ ನೋಡೋಣ. ಸದ್ಯಕ್ಕೆ ನಾವು ಆ ವಲಯದಲ್ಲಿರುವವರು ಜೋರಿನಿಂದ ಹೇಳ್ಕೊಳ್ಬೇಕೀಗ. ಆ ತಾಂತ್ರಿಕ ಭಕ್ತನಿಗೆ ಈ ತಮೋಗುಣದ ಭಕ್ತಿಯನ್ನು ಆರೋಪಿಸಿಕೋ ಅಂತ ಹೇಳೋದಕ್ಕೆ ಕಾರಣ ಏನು? ನನಗೆ ಎಲ್ಲಿಯ ಬಂಧನ, ನನಗೆಲ್ಲಿಯ ಕರ್ಮಫಲ ಅಂತ ಈ ಥರ ಹೇಳ್ಕೊ ಅಂತ ಅವನು ಎತ್ತಿದ್ನಲ್ಲ. ಪರಮಾಂಸಾವಸ್ಥೆಯಲ್ಲಿ ಪಾಪ ಪುಣ್ಯ ಭೇದ ಇರುತ್ತದೋ ಅಂತ. ಅಂದರೆ ಈ ಪಾಪ ಪುಣ್ಯಗಳ ಸಂಬಂಧವಾಗಿ ಅವನ ಜೀವ ಬಹಳ ತತ್ತರಿಸ್ತಾ ಇತ್ತು ಅಂತ ತಾತ್ಪರ್ಯ. ಅವನ ಮನಸ್ಸನ್ನು ಅದು ಹಿಡ್ಕೊಂಡಿತ್ತು. ಅದು ಒಂದು ಬಗೆಯ ಮನೋರೋಗವಾಗಿಯೇ ಇತ್ತು ಅನ್ನುವಷ್ಟರ ಮಟ್ಟಿಗೆ ಬೆಳ್ಕೊಂಡಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವರಲ್ಲಿ ಆ ಥರದ ಮನೋರೋಗಗಳು ಇರುತ್ತವೆ. ಇದೇನು ಹೀಗೋ ಹಾಗೋ, ಹೀಗೋ ಹಾಗೋ, ಹೀಗೆಲ್ಲ ಇದ್ಮೇಲೆ ಹಾಗೆ ಯಾಕೆ ಅಂತನೋ ಪ್ರಶ್ನೆಗಳೆಲ್ಲ ಇರುತ್ತವೆ. ಅಂಥದ್ದೊಂದು ಪ್ರಶ್ನೆ ಅವನ ಮೂಲದಲ್ಲಿ, ಮನಸ್ಸಿನ ಮೂಲೆಯಲ್ಲಿ ಇದೆ ಅಂತನ್ನೋದನ್ನು ಶ್ರೀರಾಮಕೃಷ್ಣ ಗುರುತಿಸಿ, ನೀನು ಆ ಕರ್ಮ ಬಂಧನದಿಂದ ಪಾರಾಗಬೇಕಾದ್ರೆ ಆ ತಮೋಗುಣದ ಪ್ರಾರ್ಥನೆಯನ್ನು ಆರೋಪಿಸಿಕೋ ಅಂತ. ಈ ಮಾತನ್ನು ಹೇಳಿದಾಗ ನನಗೆ ಆಶ್ರಮಕ್ಕೆ ಬರ್ತಕ್ಕಂಥ ಒಬ್ಬ ಭಕ್ತನ ನೆನಪಾಯಿತು. ಆತ ಒಬ್ಬ ವ್ಯಾಪಾರಿ, ಬಡ ವ್ಯಾಪಾರಿ. ಅವತ್ತಿಂದ ಅವತ್ತಿಗೆ ಹರೋಹರ ಅಷ್ಟೇ. ಅವನಿಗೆ ಸಂಕಟ, ಮನೆಯೊಳಗೆ ಸಂಸಾರ, ಸರಿಯಾಗಿ ವ್ಯಾಪಾರ ಇಲ್ಲ, ಆದ್ದರಿಂದ ಸಂಕಟ. ಅವನು ಇಲ್ಲಿಗೆ ಬರ್ತಕ್ಕಂಥವನು. ಕೆಲವೊಮ್ಮೆ ಅವನಿಗೆ ಸಂಕಟ ಹೆಚ್ಚಿ ಅಲ್ಲಿ ಗೇಟ್ನಲ್ಲಿ ನಿಂತರೆ ಒಳಗಡೆನೂ ಬರದೇನೇನೆ ಅಲ್ಲಿಂದಲೇನೇನೆ ಶ್ರೀರಾಮಕೃಷ್ಣರಿಗೆ ಚೆನ್ನಾಗಿ ಬೈದು ಬಿಟ್ಟು ಹೋಗ್ತಾ ಇದ್ದಂತೆ. ಏನೋ ಎಷ್ಟು ಸತಿ ಬಂದು ಅಡ್ಡ ಬಿದ್ದೆ, ನೀನು ಅಂಥ ದೇವರು ಇಂತಹ ದೇವರು ಅಂತ ಎಲ್ಲರೂ ಹೊಗಳಿದ್ದೆ, ನನ್ನ ಅವಸ್ಥೆ ಮಾತ್ರ ಹೀಗೆ, ಏನು ಕಣ್ಣಿಗೆ ಬುದ್ಧಿಗಿದ್ದಿ ಇಲ್ವ ನಿನಗೆ, ಈ ರೀತಿಯಲ್ಲಿ ಬಾಯಿಗೆ ಬಂದಾಗ ಹೇಳಿಬಿಟ್ಟು ಹೋಗ್ತಾ ಇದ್ದಂತೆ. ಅವನೇ ಬಂದು ಹೇಳಿದ ನನಗೆ. ಯಾವತ್ತಾವತ್ತು ಬೈದಿದ್ನೋ ಅವತ್ತಾವತ್ತು ಅವನಿಗೇನೋ ಒಂದು ಅನುಕೂಲ ಆಗ್ಬಿಡೋದಂತೆ. ಒಂದು ವಾರ ಏನು ಚಿಂತೆ ಇಲ್ಲ. ಆಮೇಲೆ ಯಥಾ ಪ್ರಕಾರ ಅವನ ಆ ಕರ್ಮ ತಿಳ್ತಕ್ಕಂಥ ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ. ಪುನಃ ಅವನಿಗೆ ಕಷ್ಟ ಗುರಿ ಆಗ್ತಾನಂತೆ. ಪುನಃ ಇನ್ನೊಮ್ಮೆ ಅದೇ ತರಹ ಒಳಗೂ ಕೂಡ ಕಾಲ ಹಾಕುವುದಿಲ್ಲ. ಏನು ನಿನ್ನಲ್ಲಿಗೆ ಬಂದು ಏನು ಪ್ರಯೋಜನ, ಇಲ್ಲೇ ನಿಂತು ನಿನ್ನನ್ನು ಬೈದ್ಬಿಟ್ಟು ಹೋಗ್ತೀನಿ ಅಂತ ಅಲ್ಲೇ ನಿಂತು ಬೈದ್ಬಿಟ್ಟು ಹೋಗ್ತಾ ಇದ್ದಂತೆ. ಅವನು ಬಂದು ಇದನ್ನು ಹೇಳ್ತಾನೆ, ಸ್ವಾಮೀಜಿ ನಾನು ಈ ಥರ ಮಾಡಿದೆ, ನಮ್ಮ ರಾಮಕೃಷ್ಣ ಭಾಳ ಚೆನ್ನಾಗಿ ನಮ್ಮ ಬೈಗಳನ್ನು ಕೇಳ್ಕೊಳ್ತಾರೆ ಅಂತ ಹೇಳ್ತಾನೆ. ಆಶ್ಚರ್ಯ ಆಗೋಯ್ತು ನನಗೆ. ಶ್ರೀರಾಮಕೃಷ್ಣರು ಯಾವ ತಮಪ್ರಧಾನವನ್ನು ಭಕ್ತಿಯನ್ನು ಆರೋಪಿಸ್ಕೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೋ ಅದನ್ನು ಆತ ಈ ವಚನವೇದ ಓದದೇನೆ ಹಾಗೆ ಮಾಡ್ತಾ ಇದ್ದಾನೆ ಆತ. ಆ ಸಂಕಟ ಬಂದಾಗ ಹಾಗೆ ಹೇಳಿಸ್ತದೆ ನಾಲ್ಗೆ. ಶ್ರೀರಾಮಕೃಷ್ಣರು ಅದನ್ನೇ
ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳಿದ್ದಾರೆ ಅವರು, ಆತ್ಮೀಯತೆ ಬೆಳೆದ ಮೇಲಿನ ಮಾತದು ಮಾತ್ರ, ಆತ್ಮೀಯತೆ ಬೆಳೆದ ಮೇಲೆ ಹೆಚ್ಚು ಕ್ರಮ ನಿಯಮಗಳನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗಿಲ್ಲ. ಆದ್ರಿಂದ ನೀನು ದೇವ್ರನ್ನ ಸ್ವಲ್ಪ ಬೈದು ಕೂಡ ಕೇಳ್ಬೋದು. ಏ ಮೂರ್ಖ, ಸಾಕ್ಷಾತ್ಕಾರ ಕೊಡ್ತೀಯೋ ಇಲ್ವೋ ಅಂತ ಕೂಡ ಕೇಳ್ಬೋದು. ಏ ಪಟಿಂಗ, ಸಾಕ್ಷಾತ್ಕಾರ ಕೊಡ್ತೀಯೋ ಇಲ್ವೋ ಅಂತ ಕೂಡ ಕೇಳ್ಬೋದು ಅಂತ ಹೇಳ್ಕೊಡ್ತಾರೆ ಶ್ರೀರಾಮಕೃಷ್ಣ. ಇದೆಲ್ಲಾದರೂ ಕೇಳಿದ್ದೀವಿ ನಾವು. ಯಾವ ಉಪನಿಷತ್ತಲ್ಲಿದೆ, ಯಾವ ವೇದದಲ್ಲಿದೆ ಇದು? ಭಗವಂತ ಇವನು ಪಟಿಂಗ ಅಂತ ಹೇಳಿದ್ನಲ್ಲ ಅಂತೂ ಕೋಪಿಸ್ಕೊಳ್ಳೋದಿಲ್ಲ. ಆದರೆ ಅಲ್ಲಿಯವರೆಗೆ ಸಾಕಷ್ಟು ಸಾಧನೆಗಳನ್ನು ಮಾಡಿರಬೇಕು ಅನ್ನುವ ಮಾತನ್ನು ನಾವು ಈ ನೆನಪಿಟ್ಕೊಂಡಿರ್ಬೇಕು. ಇದ್ದಕ್ಕಿದ್ದಂತೆ ನೀವು ಮೂರ್ಖ ಅಂತ ಹೇಳಿದ್ರೆ, ಯಾವನೋ ಹೊಸಬನಿಗೆ ಹೋಗ್ಬಿಟ್ಟಿದ್ದೆ, ಏಯ್ ಅಷ್ಟು ದುಡ್ಡು ಇಟ್ಕೊಂಡಿದ್ಯಲ್ಲ ಕೊಡೋ ಒಂದು 100 ರೂಪಾಯಿನ ಅಂತ ಹೇಳಿದ್ರೆ ತಪರಾಕಿ ಕೊಡ್ತಾನವನು. ಆತ್ಮೀಯತೆ ಬೆಳೀತು ಅಂತ ಹೇಳಿದ್ರೆ ಅವನ ಜೇಬಿನಲ್ಲಿ ಏನಾದರೂ ಒಂದು 100 ರೂಪಾಯಿ ನೋಟ್ ಹಾಗೆ ಕಾಣ್ತಾ ಇದೆ, ಎಲ್ಲರೂ ಇಟ್ಕೊಳ್ಳೋ ಕ್ರಮ ಇದೆ, ಆ ತರಹ ಕಣ್ಣಿಗೆ ಕಾಣುವ ಹಾಗೆ ಸ್ವಲ್ಪ ಸ್ವಲ್ಪ. ಅದನ್ನೇನಾದರೂ ಬಲಾತ್ಕಾರದಿಂದ ನನಗೆ ಸ್ವಲ್ಪ ಬೇಕಾಗಿದೆ ಕೊಡೋ ಅಂತ ಎತ್ಕೊಂಡು ಹೋದರೂ ಕೂಡ ಅವನು ಒಂದು ಬಗೆಯ ಸ್ನೇಹಪೂರ್ಣವಾದ ಕೋಪವನ್ನು ತೋರಿಸಿಯಾನೇ ವಿನಃ ಖಂಡಿತವಾಗಿಯೂ ಕೋಪಿಸಿಕೊಳ್ಳಿಕ್ಕಿಲ್ಲ. ಇದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಕಾಣ್ತೇವೆ. ಅದನ್ನೇ ಶ್ರೀರಾಮಕೃಷ್ಣ ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ. ಹೇಗೆ ಇಲ್ಲಿ ಲೌಕಿಕ ಜೀವನದಲ್ಲಿ ಆ ಒಂದು ಸ್ನೇಹ ವಿಶ್ವಾಸ ಬೆಳೆದ ಮೇಲೆ ಆ ಥರದ್ದೇನಾದ್ರು ಮಾಡ್ತು ಅಂತ ಹೇಳಿದ್ರು ಕೂಡ ಅವನು ತಪ್ಪು ತಿಳ್ಕೊಡೋದಿಲ್ವೋ, ಅದೇ ರೀತಿಯಲ್ಲಿ ಪರಮಾತ್ಮನೊಂದಿಗೂ ಕೂಡ ಜಪ, ಪಾರಾಯಣ, ಧ್ಯಾನ, ಪ್ರಾರ್ಥನೆ ಇಂಥವುಗಳನ್ನೆಲ್ಲ ಮಾಡಿ ಅವನೊಂದಿಗೆ ಒಂದು ಬಗೆಯ ಭಾವ ಸಂಬಂಧವನ್ನು ನಾವು ಬೆಳೆಸಿಕೊಂಡಾಗ ಈ ರೀತಿಯಲ್ಲಿ ಅವನನ್ನು ಜೋರಾಗಿ ಕೂಡ ಕೇಳೋದಕ್ಕೆ ನಮಗೊಂದು ಸ್ವಲ್ಪ ಅಧಿಕಾರ ಬರುತ್ತೆ. ಅದನ್ನೇ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಳಿನಾಮ, ರಾಮನಾಮ, ಭಗವನ್ ನಾಮ ಅದನ್ನು ಜಪಿಸಿದ ಮೇಲೆ ಇನ್ನೆಲ್ಲಿಯ ಕರ್ಮಫಲ, ದುಷ್ಕರ್ಮವನ್ನೇ ಮಾಡಿರಲಿ ಸತ್ಕರ್ಮವನ್ನೇ ಮಾಡಿರಲಿ, ಅದು ಯಾವ ರೀತಿಯಲ್ಲೂ ಕೂಡ ನಮ್ಮನ್ನು ಬಂಧಿಸಲಾರದು ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀರಾಮಕೃಷ್ಣ ಹಲವಾರು ಸರ್ತಿ ಹೇಳಿದ್ದಾರೆ. ಈಗಲೂ ಕೂಡ ಒಂದು ಹಾಡು ಹೇಳ್ತಾರೆ. ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನ್ನು ಜಪಿಸುತ್ತಿರಲು ಮುಕ್ತಿಗೊಯ್ಯದೆ ನೀನು ಬಿಡುವಳೇನು? ಸ್ತ್ರೀಹತ್ಯ, ಪಶುಹತ್ಯ, ಭ್ರೂಣ ಬ್ರಾಹ್ಮಣ ಹತ್ಯ ಇನ್ನಿತೆಲ್ಲ ಪಾಪಗಳ ಮಾಡಿದ್ದರೂ ನಿನ್ನ ಶ್ರೀ ಶುಭನಾಮ ನನ್ನ ದುರಿತವ ನೀಗಿ ಬ್ರಹ್ಮ ಪದವಿಯ ಕಡೆಗೆ ಎತ್ತದೇನು? ಬ್ರಹ್ಮ ಪದವಿಯ ಕಡೆಗೆ ಎತ್ತದೇನು? ಭಗವಂತ ಸರ್ವಶಕ್ತ ಅಂತ ಸುಮ್ಮನೆ ಹೆಸರ, ಸುಮ್ಮನೆ ಅವನಿಗೊಂದು ಬಿರುದು, ಅದೇನು ಭಾರತದಲ್ಲಿ ಕೊಡ್ತಾರಲ್ಲ ಭಾರತ ರತ್ನ ಅಂಥೇಳಿ, ಅಂತಹ ಬಿಟ್ಟಿ ಬಿರುದು. ನಿಜವಾಗಿಯೂ ಹಾಗಾಗಲಿಕ್ಕೆ ಬೇಕು. ಆ ಬಿರುದು ಸಾರ್ಥಕವಾಗಬೇಕು. ಆ ರೀತಿಯಲ್ಲಿ ಆಗುತ್ತೆ ಅಂತ ಅನ್ನೋದನ್ನು ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳ್ತಾ ಇದ್ದಾರೆ. ಎಷ್ಟೇ ಪಾಪ ಮಾಡಿದ್ರು ಮನುಷ್ಯ ಪ್ರಾಮಾಣಿಕ ಭಾವದಿಂದ ಅವನನ್ನು ಕರೆದದ್ದೇ ಅದರಲ್ಲಿ ಸಕಲ ಪಾಪಗಳು ಕೂಡ ಭಸ್ಮೀಭೂತವಾಗಿ ಬಿಡುತ್ತವೆ. ಆ ಪರಬ್ರಹ್ಮ ಪದಕ್ಕೆ ನಮ್ಮನ್ನು ಮೇಲೆತ್ತಿ ಬಿಡ್ತಾನೆ ಅಂತನ್ನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಶ್ರೀರಾಮಕೃಷ್ಣರು ಮಾತು ಮುಂದುವರಿಸ್ತಾ ಇದ್ದಾರೆ. ಶ್ರದ್ಧೆ ಶ್ರದ್ಧೆ ಶ್ರದ್ಧೆ. ಒಮ್ಮೆ ಒಬ್ಬ ಗುರು ತನ್ನ ಶಿಷ್ಯನಿಗೆ ಹೇಳ್ದ, ರಾಮನೇ ಎಲ್ಲವೂ ಆಗಿದ್ದಾನೆ ಅಂತ. ಒಂದು ನಾಯಿ ಆ ಶಿಷ್ಯನ ರೊಟ್ಟಿಯನ್ನ ಇನ್ನೇನು ತಿಂದು ಬಿಡುವುದರಿದ್ದಾಗ ಅದಕ್ಕೆ ಶಿಷ್ಯ ಹೇಳ್ದ, ಓ ರಾಮ, ಸ್ವಲ್ಪ ತಾಳು, ರೊಟ್ಟಿಗೆ ಸ್ವಲ್ಪ ತುಪ್ಪ ಸವರಿ ಕೊಡ್ತೇನೆ ಅಂತ. ಗುರುವಾಕ್ಯದಲ್ಲಿ ಆತನಿಗೆ ಆ ಮಟ್ಟದ ಶ್ರದ್ಧೆ. ಶ್ರದ್ಧೆಯ ಮಾತನ್ನು ಶ್ರೀರಾಮಕೃಷ್ಣರು ಹೇಳದೇ ಇರತಕ್ಕಂಥ ಪುಟವೇ ಇಲ್ಲ ಈ ವಚನವೇದದಲ್ಲಿ. ಗುರುವಾಕ್ಯೇಶು ವಿಶ್ವಾಸ ಶ್ರದ್ಧಾ ಅಂತ ನಿರ್ವಚನ. ಶ್ರದ್ಧೆ ಅಂತ ಹೇಳಿದ್ರೆ ಏನು?
ಅಂತ ಹೇಳಿದರೆ ಗುರು ವಾಕ್ಯದಲ್ಲಿ ನಂಬಿಕೆ, ಅದೇ ಶ್ರದ್ಧೆ. ಯಾರ್ಯಾರೋ ಹೇಳಿದ ಮಾತನ್ನು ಕಣ್ಣು ಮುಚ್ಚಿ ನಂಬ್ಕೊಳ್ತಕ್ಕಂಥದ್ದಲ್ಲ. ಗುರು ಸುಮ್ಮನೆ ಹೇಳತಕ್ಕಂಥವನಲ್ಲ. ಗುರುವಾದವನು ಸಾಕ್ಷಾತ್ ಅನುಭೂತಿಯಿಂದ ಹೇಳ್ತಾ ಇದ್ದಾನೆ. ಅದರಿಂದ ಅಲ್ಲಿ ಯಾವುದೇ ಬಗೆಯ ತರ್ಕ ವಿತರ್ಕಕ್ಕೆ ಎಡೆ ಕೊಡದೇನೆ ನಂಬತಕ್ಕಂಥದ್ದು ಅಷ್ಟೇ. ಅವರಿವರು ಹೇಳಿದಂಥ ಮಾತನ್ನ ನಂಬು ಅಂತ ಈ ಶ್ರದ್ಧೆಯ ನಿರ್ವಚನ ಅಲ್ಲ. ಈ ಮಾತನ್ನು ನೆನ್ಪಿಟ್ಕೊಳ್ಬೇಕು. ಪೆದ್ದಾಗಿತ್ತು ಅಂತ ಹೇಳಿದ್ರೆ ಯಾವ ದೇವರಿಗೆ ಪ್ರೀತಿ. ಆದರೆ ಸದ್ಗುರುವಿನ ಮಾತಿನಲ್ಲಿ ಸಂಪೂರ್ಣ ಶ್ರದ್ಧೆ. ಅದನ್ನು ಶ್ರೀರಾಮಕೃಷ್ಣರು ಈ ಉದಾಹರಣೆಯನ್ನ ಕೊಡೋದ್ರ ಮೂಲಕ ತಿಳಿಯಪಡಿಸ್ತಾ ಇದ್ದಾರೆ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಹೇಳಿದ, ರಾಮನೇ ಎಲ್ಲವೂ ಆಗಿದ್ದಾನೆ. ಎಲ್ಲವೂ. ಈ ಮಾತನ್ನ ಕಠೋಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ ಘೋಷಿಸಿದೆ. ಇತರ ಹಲವಾರು ಉಪನಿಷತ್ತುಗಳು ಇದನ್ನು ಬಗೆ ಬಗೆಯಾಗಿ ಹೇಳಿವೆ. ಅದೇ ಪರಬ್ರಹ್ಮ ವಸ್ತುವೇ ಸೃಷ್ಟಿಯ ಚರಾಚರ ವಸ್ತುಗಳೆಲ್ಲವೂ ಆಗಿವೆ ಅಂತ ಅನ್ನೋದನ್ನ ಬಗೆ ಬಗೆಯಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿವೆ. ಇಲ್ಲಿ ಗುರು ಏನು ಹೇಳ್ತಾ ಇದ್ದಾನೆ, ಅವನಿಗೆ ರಾಮ ಮಂತ್ರೋಪದೇಶವನ್ನು ಕೊಟ್ಟು ಹೇಳ್ತಾ ಇದ್ದಾನೆ, ರಾಮನೇ ಎಲ್ಲವೂ ಆಗಿದ್ದಾನೆ. ತೆರೆದ ಕಣ್ಣಿನಿಂದ ನೀನು ಏನೇನನ್ನ ಸುತ್ತಮುತ್ತ ನೋಡ್ತಾ ಇದೆಯೋ ಅವೆಲ್ಲವೂ ರಾಮನೇ. ಇಷ್ಟೇ. ಶಿಷ್ಯ ಅದನ್ನು ಎಷ್ಟರ ಮಟ್ಟಿಗೆ ಸ್ವೀಕರಿಸಿದ, ಆ ಶಿಷ್ಯ ರೊಟ್ಟಿ ಮಾಡಿಕೊಂಡು ಇನ್ನೇನು ಅದನ್ನು ತಿನ್ನಬೇಕು ಅಂತ ಹೊರಟಾಗ ಒಂದು ನಾಯಿ ಬಂದು ಎತ್ಕೊಂಡು ಹೋಗ್ತಾ ಇತ್ತಂತೆ. ತಕ್ಷಣ ಇವನು ತುಪ್ಪವನ್ನು ಹಿಡ್ಕೊಂಡು ಓಡ್ತಾನೆ. ಓ ರಾಮ, ಓಡಬೇಡ, ಸ್ವಲ್ಪ ತಾಳು, ಅದಕ್ಕಿನ್ನೂ ತುಪ್ಪ ಒರೆಸಿಲ್ಲ. ಅದು ರಾಮ, ನಾಯಿ ಅಲ್ಲ, ನಾರಾಯಣ. ಯಾಕೆ? ಗುರು ಹೇಳಿದ್ದಾನೆ. ಆದರೆ ಇದೇ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತನ್ನು ಕೂಡ ನೆನಪಿಸಿಕೊಳ್ಬೇಕಾಗುತ್ತೆ. ಅದಕ್ಕೆ ಉಪನ್ಯಾಸ ಸಹಾಯಕ್ಕೆ ಬರೋದು. ನೀವೇ ಓದ್ಕೊಂಡ್ರೆ ಅಷ್ಟನ್ನೇ ಓದ್ಕೊಂಡು ಅದೇ ರೀತಿಯಲ್ಲಿ ಇದ್ದು ಏನೋ ಒಂದು ತೊಂದರೆಗೆ ಸಿಕ್ಕಿ ಶ್ರೀರಾಮಕೃಷ್ಣ ಹೀಗೆ ಹೇಳಿದ್ರು ಕೂಡ ಹಾಗೆ ಯಾಕಾಯಿತು ಅಂತನೋ ಪ್ರಶ್ನೆ ಹಾಕುವ ಸಂದರ್ಭ ಬರುತ್ತದೆ. ಅದಕ್ಕೆ ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಕತೆ ಹೇಳಿದ್ದಾರೆ. ಗುರು ಒಬ್ಬ ತಮ್ಮ ಶಿಷ್ಯರಿಗೆ ಎಲ್ಲವೂ ನಾರಾಯಣ ಅಂತ ಬೋಧಿಸಿ, ಆ ಶಿಷ್ಯರು ಸಮಿತ್ತುಗಳನ್ನು ಸಂಗ್ರಹಿಸೋದಕ್ಕೆ ಹೋದಾಗ ಕಾಡಿಗೆ ಸಮಿತ್ತುಗಳನ್ನು ಸಂಗ್ರಹಿಸಿಕೊಂಡು ತರ್ತಾ ಇರುವ ಸಂದರ್ಭದಲ್ಲಿ ಒಂದು ಹುಚ್ಚು ಆನೆ, ಮದಭರಿತವಾದಂಥ ಆನೆ ಮಾವುತನ ಸಮೇತ ಓಡಿ ಬರ್ತಾ ಇದ್ರೆ ಆ ಮಾವುತ ಹೇಳ್ತಾ ಇದ್ದಾನೆ, ಆನೆಗೆ ಹುಚ್ಚು ಬಂದಿದೆ, ಹುಚ್ಚು ಕೆರಳಿದೆ, ದಾರಿ ಬಿಡಿ, ದಾರಿ ಬಿಡಿ ಅಂತ. ಆದರೂ ಕೂಡ ಒಬ್ಬ ಶಿಷ್ಯ ಕೈ ಮುಕ್ಕೊಂಡು, ಗುರುಗಳು ಹೇಳಿದ್ದಾರೆ ಎಲ್ಲೆಲ್ಲೂ ನಾರಾಯಣ ಇದ್ದಾನೆ, ಅದರಿಂದ ನಾರಾಯಣ ಓಡಿ ಬರ್ತಾ ಇದ್ದಾನೆ, ಅವನಿಗೆ ಪೂಜೆ ಮಾಡೋಣ ಅಂತ ನಮಸ್ಕಾರ ಮಾಡಿ ಅವನು ಸ್ತೋತ್ರ ಮಾಡ್ತಾ ಇದ್ರೆ ಆ ಆನೆ ಅವನನ್ನು ಎಸ್ತು ಬಿಟ್ಟು ಅವನು ಮೂರ್ಛೆ ತಪ್ಪಿ ಬಿದ್ದು ಸುತ್ತಮುತ್ತಲಿರುವವರು ಅವನನ್ನು ಆಮೇಲೆ ಮಠಕ್ಕೆ ತಂದುಬಿಟ್ಟು ಗುರುಗಳು ಅವನಿಗೆ ಶೈತ್ಯೋಪಚಾರವನ್ನು ಮಾಡಿ ಅವನಿಗೆ ಪ್ರಜ್ಞೆ ಬಂದ ಮೇಲೆ, ಯಾಕೆ ಮಗು ಈ ಥರ ಮಾಡಿದೆ ಅಂತ ಕೇಳಿದ್ದಕ್ಕೆ ಆ ಹುಡುಗ ಶಿಷ್ಯ ಹೇಳ್ತಾನೆ, ನೀವೇ ಹೇಳಿದ್ರಲ್ಲ ಗುರುಗಳೇ ಎಲ್ಲೆಲ್ಲೂ ನಾರಾಯಣ ಇದ್ದಾನೆ ಅಂತ, ಆನೆಯಲ್ಲೂ ನಾರಾಯಣ ಇದ್ದಾನೆ ಅಂತ ನಾನು ಕೈ ಮುಕ್ಕೊಂಡು ಪೂಜೆ ಮಾಡ್ತಾ ಇದ್ದೆ, ನಮಸ್ಕಾರ ಮಾಡ್ತಾ ಇದ್ದೆ, ಸ್ತುತಿ ಮಾಡ್ತಾ ಇದ್ದೆ. ಆಗ ಗುರುಗಳು ಹೇಳಿದರು, ಮಗು ಎಲ್ಲ ಕಡೆಯಲ್ಲೂ ನಾರಾಯಣ ಇದ್ದಾನೆ ಅಂತ ಹೇಳ್ತಕ್ಕಂಥ ಮಾತು ನಿಜ, ಆದರೆ ನೀನು ಪೂರ್ತಿ ಆ ಮಾತನ್ನು ಅನುಸರಿಸಲಿಲ್ಲ. ಆನೆಯಲ್ಲಿ ನಾರಾಯಣ ಇದ್ದಾನೆ ಅನ್ನೋ ಮಾತು ನಿಜ. ಆ ಮೇಲ್ಗಡೆ ಮಾವುತ ಕೂತಿದ್ನಲ್ಲ, ಅವನು ಹೇಳ್ತಾ ಇದ್ದಲ್ಲ ನಾರಾಯಣ, ಅವನು ನಾರಾಯಣ ಅಲ್ವಾ, ಅವನು ಹೇಳ್ತಾ ಇದ್ದಲ್ಲ ದಾರಿ ಬಿಡಿ ಅಂತ, ಅವನ ಮಾತು ಯಾಕೆ ಕೇಳಿಲ್ಲ? ಈ ಕಥೆಯನ್ನು ಹೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಕಳ್ಳ ನಾರಾಯಣ ಇದ್ದಾನೆ, ಸುಳ್ಳು ನಾರಾಯಣ ಇದ್ದಾನೆ, ವ್ಯಾಘ್ರ ನಾರಾಯಣ ಇದ್ದಾನೆ, ತೋಳ ನಾರಾಯಣ ಇದ್ದಾನೆ, ನರಿನಾರಾಯಣ ಇದ್ದಾನೆ. ನರನಾರಾಯಣರೂ ಇದ್ದಾರೆ, ನರಿನಾರಾಯಣರೂ ಇದ್ದಾರೆ.
ಆದ್ರಿಂದ ಆ ವ್ಯಾಘ್ರನಾರಾಯಣನಿಗೆ ದೂರದಿಂದ ನಮಸ್ಕಾರ ಮಾಡಬೇಕು. ಆದ್ರಿಂದ ಮನೆ ಒಳಗಡೆ ನಿಂತ್ಕೊಂಡು ಅಲ್ಲಿ ದೂರದಿಂದ ನಮಸ್ಕಾರ ಮಾಡಬೇಕು, ಸಂಪರ್ಕ ಮಾಡಬಾರ್ದು. ಅವನು ನಾರಾಯಣ ಅಲ್ಲ ಅಂತ ಏನು ತಿಳ್ಕೊಳ್ಬೇಕಾಗಿಲ್ಲ. ನಾರಾಯಣ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಹೋಗಿ ತಬ್ಬಿಕೊಳ್ಳೋದ್ರಲ್ಲೇ ತಪ್ಪು. ಇಂತಿಂಥ ಎಚ್ಚರಿಕೆಯ ಮಾತನ್ನು ಕೂಡ ತಂದುಕೊಳ್ಬೇಕು. ಒಬ್ಬ ಮನುಷ್ಯ ಭಕ್ತನಾಗಬೇಕೇ ವಿನಃ ಮಂಕನಾಗಬೇಕಾಗಿಲ್ಲ. ಇದನ್ನು ಬಗೆಯಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಶ್ರೀರಾಮಕೃಷ್ಣ ತಿಳಿಸಿದ್ದಾರೆ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ. ಈಗ ಏನು ಹೇಳಿದ್ರು? ಶ್ರದ್ಧೆ ಶ್ರದ್ಧೆ ಶ್ರದ್ಧೆ. ಇದೇ ಮಾತನ್ನೇ ಸ್ವಾಮಿ ವಿವೇಕಾನಂದರು ಶ್ರದ್ಧೆಯ ಸಂದೇಶವನ್ನಾಗಿ ಜಗತ್ತಿಗೆ ಬೀರ್ತಾರೆ. ಏನು ಅದ್ಭುತವಾಗಿದೆ ಇದು. ಶ್ರದ್ಧೆಗೆ ಸಂಬಂಧ ದ ಸ್ಪೇಕ್ ವಿವೇಕಾನಂದ ಅಂತ ಹೇಳ್ತಕ್ಕಂಥ ಒಂದು ಪುಸ್ತಕ ಇದೆ. ಅದರಲ್ಲಿ ಶ್ರದ್ಧೆಯ ಬಗ್ಗೆ ಕೆಲವು ವಾಕ್ಯಗಳಿವೆ, ಅದನ್ನು ಬಾಯಿಪಾಠ ಮಾಡಬೇಕು. 333 ಕೋಟಿ ದೇವತೆಗಳಲ್ಲಿಯೂ ನಂಬಿಕೆ ಇದ್ದು ನಿಮ್ಮಲ್ಲಿ ನಿಮಗೆ ನಂಬಿಕೆ ಇಲ್ಲದೇ ಇದ್ದರೆ, ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಇಲ್ಲದಿದ್ದರೆ ನೀವು ನಾಸ್ತಿಕರು. ಮೊದಲು ನಿಮ್ಮಲ್ಲಿ ನೀವು ಶ್ರದ್ಧೆಯನ್ನು ತಾಳಿ, ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ ಅಂತ ಹೇಳ್ತಕ್ಕಂಥ ಭಾವನೆಯನ್ನು ತಾಳಿ. ಒಬ್ಬ ಅಮೆರಿಕದ ಬಾಲಕನನ್ನು ಕೇಳಿ ನೋಡಿ, ಆತ ಹೇಳಬಲ್ಲ, ನಾನೊಬ್ಬ ಅಮೆರಿಕನ್, ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ. ಹಾಗೆ ಒಬ್ಬ ರಷ್ಯಾದ ಬಾಲಕನನ್ನು ಕೇಳಿ ನೋಡಿ, ಆತ ಹೇಳಬಲ್ಲ, ನಾನೊಬ್ಬ ರಷ್ಯನ್ ಬಾಲಕ, ನಾನು ಏನು ಬೇಕಾದರೂ ಸಾಧಿಸಬಲ್ಲೆ. ಒಬ್ಬ ಆಂಗ್ಲ ಬಾಲಕನನ್ನು ಕೇಳಿ ನೋಡಿ, ಆತನು ಕೂಡ ಹೇಳಬಲ್ಲ, ನಾನೊಬ್ಬ ಆಂಗ್ಲ ಬಾಲಕ, ಏನನ್ನು ಬೇಕಾದರೂ ನಾನು ಸಾಧಿಸಬಲ್ಲೆ ಈ ಜಗತ್ತಿನಲ್ಲಿ ಅಂತ. ಅದೇ ಪ್ರಶ್ನೆಯನ್ನು ನಿಮ್ಮ ಭಾರತದ ಬಾಲಕನಿಗೆ ಕೇಳಿದೆ, ಅವನು ಆ ಬಗೆಯ ಉತ್ತರ ಕೊಡಬಲ್ಲನೇನು? ಭಾರತದ ಬಾಲಕನಿರಲಿ, ಬಾಲಕನ ತಾತ ಕೂಡ ಆ ರೀತಿಯ ಉತ್ತರ ಕೊಡಲಾರ. ಯೋ ಯತ್ ಶ್ರದ್ಧ ಸ ಏವ ಸಹ. ಯಾರ ಶ್ರದ್ಧೆ ಯಾವ ಮಟ್ಟದ್ದೋ ಅವನ ವ್ಯಕ್ತಿತ್ವ ಆ ಬಗೆಯದ್ದು. ಯೋ ಯತ್ ಶ್ರದ್ಧ ಸ ಏವ ಸಹ. ಶ್ರದ್ಧಾ ಹಿ ಪರಮಾಗತಿ. ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಒಂದು ಅಧ್ಯಾಯವೇ ಇದೆ ಭಗವದ್ಗೀತೆಯಲ್ಲಿ. ಆದ್ರಿಂದ ಈ ಶ್ರದ್ಧೆಯ ಬಗ್ಗೆ ಶ್ರೀರಾಮಕೃಷ್ಣರು ಬಗೆಯಾಗಿ ಹೇಳಿದ್ದಾರೆ. ಅದನ್ನು ಸ್ವಾಮಿ ವಿವೇಕಾನಂದರು ಇನ್ನಷ್ಟು ಶಕ್ತಿಶಾಲಿಯಾಗಿ ಉದ್ಘೋಷಿಸಿದ್ದಾರೆ. ಬಳಿಕ ಶ್ರೀರಾಮಕೃಷ್ಣ ಹೇಳೋ ಮಾತು ಇನ್ನೂ ಸ್ವಾರಸ್ಯವಾಗಿದೆ. ಯಾವ ಕೆಲಸಕ್ಕೂ ಬಾರದವರಲ್ಲಿ ಶ್ರದ್ಧೆ ಉಂಟಾಗುವುದಿಲ್ಲ. ಕೆಲಸಕ್ಕೆ ಬಾರದಿರುವವರು ಅಂತ ವಾಕ್ಯವನ್ನು ಇಲ್ಲಿ ಪ್ರಯೋಗ ಮಾಡಲಾಗಿದೆ. ನಮ್ಮ ಹುಡುಗ ಭಾಳ ಒಳ್ಳೆಯವನು, ಈಸ್ ವೆರಿ ಗುಡ್ ಫಾರ್ ವಾಟ್? ನಥಿಂಗ್. ಗುಡ್ ಫಾರ್ ನಥಿಂಗ್ ಅಂತ ಒಂದು ಪ್ರಯೋಗ ಇದೆ ಇಂಗ್ಲೀಷ್ನಲ್ಲಿ. ಅದಕ್ಕೆ ಸರಿಯಾದ ಒಂದು ಪ್ರಯೋಗ ಅಂತಂದರೆ ಇದು, ಕೆಲಸಕ್ಕೆ ಬಾರದವನು ಅಂತ. ಒಂದು ಕಸ ಗುಡಿಸೋಕ್ಕೂ ನಾಲಾಯಕ್ಕು. ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಲ್ಲಿದ್ದಂಥ ಸಂದರ್ಭದಲ್ಲಿ ಸುತ್ತಮುತ್ತ ಕೆಲವು ಭಕ್ತರೆಲ್ಲ ಇದ್ದಾರೆ. ಒಬ್ಬ ಶೋಕಿ ಮನುಷ್ಯ ಕೂಡ ಅಲ್ಲಿ ಇದ್ದ. ಅವನು ಭಕ್ತನೋಪಾದಿ ನೀರು ಕುಡಿದಿದ್ದ. ಅವನಿಗೆ ಹೇಳ್ತಾನೆ, ನೋಡು, ಒಂದು ಲೋಟ ನೀರು ಬೇಕಾಗಿತ್ತು, ತಂದು ಕೊಡ್ತೀಯಾ ಅಂತ ಶ್ರೀರಾಮಕೃಷ್ಣ ಅವನಿಗೆ ಹೇಳಿದರೆ, ಸೋಮಾರಿ ಹೇಳಿದಂತೆ, ಮಹಾಶಯರೇ, ಆ ಸೇವೆ ಮಾಡೋ ಭಾಗ್ಯ ನಮ್ಮ ಹಣೆಯಲ್ಲಿ ಬರೆದಿದ್ಯಾ? ಅಂದರೆ ಬೇರೆ ಯಾರಿಗಾರು ಹೇಳ್ಕೊಳ್ಳಿ ಅಂತ ಅರ್ಥ. ಶ್ರೀರಾಮಕೃಷ್ಣ ಇಂಥದ್ದನ್ನೆಲ್ಲ ಗುರುತಿಸಿ ತಮ್ಮ ಭಕ್ತರಿಗೆಲ್ಲ ಹೇಳ್ತಾ ಇದ್ರು, ಈ ಥರದ ಜನರು ಕೂಡ ಇದ್ದಾರೆ ಅಂತ. ಅದಕ್ಕೆ ಹೇಳ್ತಾರೆ, ಯಾವ ಕೆಲಸಕ್ಕೂ ಬಾರದವರಲ್ಲಿ ಶ್ರದ್ಧೆ ಉಂಟಾಗೋದು. ಶ್ರದ್ಧೆ ಅಂತ ಹೇಳಿದ್ರೆ ಅದೊಂದು ಬಗೆಯ ಕಾವು. ಇಂಥದ್ದಾಗು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಓ ಪರ್ವತವೇ ಪುಡಿ ಪುಡಿ ಆಗು ಅಂತ ಹೇಳಿದ್ರೆ ಅದು ಪುಡಿ ಪುಡಿ ಆಗಿಬಿಡುತ್ತಂತೆ. ಯೇಸು ಕ್ರಿಸ್ತ ಹೇಳ್ತಾನೆ, ನೆಲದ ಮೇಲೆ ಇರತಕ್ಕಂತಹ ಮರಕ್ಕೆ ಹೇಳಿ ನೀವು, ಓ ಮರವೇ ಇಲ್ಲಿಂದ ಕಿತ್ಕೋ, ಅಲ್ಲಿ ಸಮುದ್ರದ ಹೋಗಿ ನಾಟ್ಕೋ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಾಟ್ಕೊಂಡು ಬಿಡುತ್ತಂತೆ. ಇಲ್ಲಿಂದ ಕಿತ್ಕೊಳ್ತಕ್ಕಂಥದ್ದು ಎಷ್ಟು ಕಷ್ಟವೋ ಅಲ್ಲಿ ನಾಟ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಕಷ್ಟ. ಯಾತಕ್ಕೆ ಅಂತ ಹೇಳಿದ್ರೆ ನೂರಾರು ಸಾವಿರಾರು ಬೇರುಗಳು ಆ ಮಣ್ಣಿನೊಳಗೆ ಸೇರಿಕೊಂಡಿರುತ್ತವೆ. ನಾವು ಅದು ಕಿತ್ಕೋ ಅಂತ ಹೇಳಿದ ತಕ್ಷಣ ಅದು ಎದ್ದು ಬರಬೇಕಾದ್ರೆ ಎಷ್ಟು ಕಷ್ಟ. ಒಬ್ಬ ಸೋಮಾರಿ ಮನುಷ್ಯನನ್ನೇ ಎಬ್ಬಿಸೋದಕ್ಕೆ ಎಷ್ಟು ಕಷ್ಟ ಇದೆ. ಒಂದು ಮರದ ಬುಡದಲ್ಲಿ ಇಬ್ಬರು ಸೋಮಾರಿಗಳು ಮಧ್ಯಾಹ್ನದ ಹೊತ್ತು
ನೆರಳಲ್ಲಿ ಮಲ್ಕೊಂಡಿದ್ರಂತೆ. ಅವ್ರು ಹೇಗೆ ಬಿದ್ಕೊಂಡಿರ್ಬೋದು, ಆ ಸೋಮಾರಿತನಕ್ಕೆ ಅನುಗುಣವಾಗಿ ಅದೆಲ್ಲ ಚಿತ್ರಿಸ್ಕೊಳ್ಬೇಕು ನೀವು. ಅಥವಾ ಲಾಲ್ಬಾಗ್ನಲ್ಲೋ ಕಬ್ಬನ್ ಪಾರ್ಕಲ್ಲೋ ಆಗಾಗ ಹೋಗಿ ನೋಡ್ಕೊಂಡು ಬರ್ಬೋದು. ಒಬ್ಬನ ಪಕ್ಕದಲ್ಲಿ ಒಂದು ಮಾವಿನ ಹಣ್ಣು ಬಡ್ ಅಂತ ಬಿತ್ತಂತೆ. ನೋಡ್ದ ಅವನು, ತಗೊಂಡು ತಿನ್ನಬೇಕು ಅಂತ ಆಸೆ ಆಯಿತು. ಕೈ ನೀಡ್ದ, ಇನ್ನೊಂದು ಅರ್ಧ ಅಡಿ ದೂರದಲ್ಲಿದೆ ಅದು, ಎಟ್ಕ್ತಾ ಇಲ್ಲ ಅವನಿಗೆ. ಆಗ ಅಲ್ಲಿ ಪಕ್ಕದಲ್ಲಿ ಮಲ್ಕೊಂಡಿರೋವನಿಗೆ ಹೇಳಿದೆ, ಏಯ್ ನೋಡೋ, ಅಲ್ಲೊಂದು ಮಾವಿನ ಹಣ್ಣು ಬಿದ್ದಿದ್ದು ಕೊಡ, ಎತ್ತಿ ತಂದು ನನ್ನ ಕೈ ಕೊಡ್ತೀಯನೋ? ಅದಕ್ಕೆ ಅವನು ಹೇಳ್ತಾನೆ, ಕೊಡ್ತೇನೆ. ಅವತ್ತಿನ ದಿವಸ ಒಂದು ನಾಯಿ ಬಂದು ನನ್ನ ಮುಖದ ಮೇಲೆ ಮೂತ್ರ ಮಾಡ್ತಾ ಇದ್ರೆ ನಿನಗೆ ಹೇಳಿದೆ ನಾನು, ಓಡಿಸೋ ಅಂತ. ಓಡಿದ್ಯಾ ನೀನು? ಅಂಥ ನಿನಗೆ ನಾನು ಮಾವಿನ ಹಣ್ಣು ಕೊಡ್ತೀನೋ? ಇವನೇ ಸೋಮಾರಿ ಮುದ್ದೆ. ಅವನಂಥವ್ ನೋಡಿ, ಒಂದು ನಾಯಿ ಬಂದು ಮುಖದ ಮೇಲೆ ಮೂತ್ರ ಮಾಡ್ತಾ ಇದ್ರು ಕೂಡ ಅವನು ಇನ್ನೊಬ್ಬನಿಗೆ ಹೇಳ್ತಾನೆ ಸ್ವಲ್ಪ ಓಡಿಸೋ ಅಂತ. ಕೆಲಸಕ್ಕೆ ಬಾರ್ದವರು ಅಂದರೆ ಇದಕ್ಕಿಂತ ಒಳ್ಳೆ ಉದಾಹರಣೆಯೇ ಬೇಡ. ಅಂಥವರು ಸದಾ ಸಂಶಯಗ್ರಸ್ತರಾಗಿರ್ತಾರೆ. ಯಾರಲ್ಲಿ ಶ್ರದ್ಧೆ ಇಲ್ವೋ ಅವ್ರಲ್ಲಿರೋದು ಒಂದೇ ಸಂಶಯ. ಸಂಶಯಾತ್ಮ ವಿನಶ್ಯತಿ. ಆತ್ಮ ಸಾಕ್ಷಾತ್ಕಾರವಾಗದ ಹೊರತು ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲ ಸಂಶಯಗಳು ನಿವೃತ್ತಿಯಾಗುವುದಿಲ್ಲ. ಶುದ್ಧ ಭಕ್ತಿಯಲ್ಲಿ ಯಾವ ಕಾಮನೆಯೂ ಇರದು ಅಂತ ಇನ್ನೊಂದು ಮಾತನ್ನು ಈಗ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತಿ ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ ಒಂದೇ ಶುದ್ಧ ಭಕ್ತಿ. ಸಕಾಮ ಭಕ್ತಿ ಅದು ಅಶುದ್ಧ ಭಕ್ತಿ ಅಂತ ನಾವು ಕರಿಬೇಕಾಗಿಲ್ಲ, ಆದರೆ ಅದು ಸಕಾಮ ಭಕ್ತಿ. ಶುದ್ಧ ಭಕ್ತಿ ಅಂತ ಕರೆಸ್ಕೊಳ್ಳೋದಿಲ್ಲ ಅದು. ಶುದ್ಧ ಭಕ್ತಿಯಲ್ಲಿ ಯಾವ ಕಾಮನೆಯೂ ಇರದು. ಈ ಭಕ್ತಿಯ ಮೂಲಕ ಭಗವಂತನ ಸಾಕ್ಷಾತ್ಕಾರವನ್ನು ಬೇಗ ಪಡೆದುಕೊಂಡು ಬಿಡಬಹುದು. ಅಣಿಮಾದಿ ಅಷ್ಟಸಿದ್ಧಿ ಮುಂತಾದವುಗಳೇ ಕಾಮನೆಗಳು. ಕೃಷ್ಣ ಒಮ್ಮೆ ಅರ್ಜುನನಿಗೆ ಹೇಳಿದ, ಗೆಳೆಯ, ಅಣಿಮಾದಿ ಅಷ್ಟಸಿದ್ಧಿಗಳಲ್ಲಿ ಕೇವಲ ಒಂದೇ ಒಂದು ನಿನ್ನಲ್ಲಿ ಇದ್ದರೂ ನಿನಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ. ಅವು ಕೇವಲ ನಿನ್ನ ಶಕ್ತಿಗೆ ಇನ್ನೂ ಸ್ವಲ್ಪ ಹೆಚ್ಚು ಶಕ್ತಿಯನ್ನು ಸೇರಿಸಬಲ್ಲವು ಅಷ್ಟೇ. ಈ ಮಾತನ್ನು ನಾವು ಎಷ್ಟು ಮನನ ಮಾಡಿದರೂ ಸಾಲದಾಗುತ್ತೆ. ಮೊದಲನೇದಾಗಿ ಆ ಶುದ್ಧ ಭಕ್ತಿಯನ್ನು ನಾವು ಸಂಪಾದಿಸಿಕೊಳ್ಬೇಕು. ಭಕ್ತಿಗಾಗಿ ಭಕ್ತಿ, ಪ್ರೀತಿಗಾಗಿ ಪ್ರೀತಿ. ಅದು ಸ್ವತಃ ಫಲರೂಪತ್ವಾತ್. ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆತ, ಅತ್ಯಂತ ಅದ್ಭುತವಾಗಿದೆ. ಭಗವಂತನನ್ನ ಪ್ರೀತಿಗಾಗಿ ಪ್ರೀತಿಸುವುದೇ ನಮಗೆ ದೊರಕುವಂತಹ ಫಲ. ಅವನು ಪ್ರತ್ಯೇಕವಾದ ಫಲ ಕೊಡಬೇಕಾಗಿಲ್ಲ. ಅವನನ್ನು ಪ್ರೀತಿಸುವುದಕ್ಕೆ ನಮ್ಮ ಹೃದಯದಲ್ಲಿ ಸಾಧ್ಯವಾಯಿತಲ್ಲ, ಅದೇ ದೊಡ್ಡ ಫಲ. ಅಂಥ ಪರಮಾತ್ಮನನ್ನು ಪೂಜಿಸಿ ಅವನೊಂದಿಗೆ ರಮಿಸುವಂತಹ, ಅವನಿಗಾಗಿ ಅರ್ಪಣೆ ಮಾಡಿಕೊಳ್ಳತಕ್ಕಂತಹ ಭಾಗ್ಯ ನನ್ನದಾಯ್ತಲ್ಲ ಅಂತ ಹೇಳ್ತಕ್ಕಂತಹ ಕೃತಾರ್ಥ ಭಾವವೇ ಅವನಿಗೆ ದೊರಕತಕ್ಕಂತಹ ಫಲ. ಇದರ ಕಲ್ಪನೆ ಎಂಥದ್ದು, ಎಷ್ಟು ಭಾವಿಸಿದರೂ ಕೂಡ ಕಡಿಮೆಯೇ ಅದು. ಅನಂತನಾದ ಭಗವಂತನನ್ನ ಅರ್ಚಿಸುವಂತಹ ಭಾಗ್ಯ ಎಂಥ ಅದ್ಭುತವಾದದ್ದು. ಅದು ಸ್ವಯಂ ಫಲರೂಪತ್ವಾತ್, ಅದು ಶ್ರೇಷ್ಠ. ಅದೇ ಪರಮಾಭಕ್ತಿ ಅಂತ ನಾರದರು ಕರೀತಾರೆ. ಪರಮಾಭಕ್ತಿ ಅತ್ಯಂತ ಶ್ರೇಷ್ಠವಾದ ಭಕ್ತಿ ಅಂತ ಕರೀತಾರೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳ್ತಾರೆ. ಶುದ್ಧ ಭಕ್ತಿಯಿಂದ ಮಾತ್ರ ಬೇಗ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಬಿಡಬಹುದು. ಆದರೆ ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ ಹೇಳ್ತಕ್ಕಂಥ ಕಾಮನೆಗಳು ಅವುಗಳೇ ಕಾಮನೆಗಳು. ಅಣಿಮಾದಿ ಅಷ್ಟಸಿದ್ಧಿಗಳೇ ಕಾಮನೆಗಳಂತೆ. ನಾವು ತಿಳ್ಕೊಂಡಿದ್ವೋ ಈ ಲೋಕದಲ್ಲಿ ಏನೇನೋ ಸಿಕ್ಕುತ್ತಲ್ಲ, ಅವುಗಳಿಂದ ಪಡ್ಕೊಳ್ತಕ್ಕಂಥ ಆಸೆ ಇದೆಯಲ್ಲ, ದುಡ್ಡು ಕಾಸು ಇನ್ನೇನು, ಅವುಗಳನ್ನು ಪಡ್ಕೊಳ್ಳೋದೇ ದೊಡ್ಡ ಕಾಮನೆ ಅಂತ ತಿಳ್ಕೊಂಡಿದ್ವು ನಾವು. ಈ ಕಾಮನೆ ಏನೂ ಅಲ್ಲ. ಯೋಗಿಗಳು ಮಧ್ಯ ಮಧ್ಯ ಪ್ರಲೋಭನೆಗೆ ಗುರಿಯಾಗುವಂತಹ ಅಣಿಮಾದಿ ಅಷ್ಟಸಿದ್ಧಿಗಳು, ಅಣಿಮ, ಲಘಿಮ, ಮಹಿಮ, ಗರಿಮ, ಪ್ರಾಕಾಮ್ಯ ಇತ್ಯಾದಿ ಅಷ್ಟಸಿದ್ಧಿಗಳು. ಒಂದು ಸಿದ್ಧಿ ಬಂತು ಅಂದರೆ ಇಡೀ ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಅವನು ಪಡೆದುಕೊಳ್ತಾನೆ.
ಜಗತ್ತಿನ ಜನರೆಲ್ಲ ಅವನ ಕಡೆಗೆ ಆಕರ್ಷಿಸುವಂತೆ ಆಗುತ್ತದೆ. ಹಾಗಿರುವಾಗ ಅಂತಹ ಒಂದು ಸಿದ್ಧಿ ಬಂದಾಗ ಅವನ ಮನಸ್ಸು ಪ್ರಲೋಭನೆಗೆ ಗುರಿ ಆಗದೇ ಇತ್ತು ಅಂತ ಹೇಳಿದ್ರೆ ಎಂಥ ಅದ್ಭುತ ಅದು. ಕಾಮನೆ ಅಂದರೆ ಇಲ್ಲಿ ದೊಡ್ಡ ಕಾಮನೆಯನ್ನೇ ಮುಂದಿಟ್ಟಿದ್ದಾರೆ. ನಾವು ಕಾಮಕಾಂಚನಗಳನ್ನು, ಕಾಮಿನಿ ಕಾಂಚನವನ್ನು ಅಥವಾ ಕಾಮಣ್ಣ ಕಾಂಚನವನ್ನು ನಾವೇನಾದರೂ ಸಂಪೂರ್ಣ ತ್ಯಾಗ ಮಾಡಿ ಯೋಗಕ್ಕೆ ಕುಳಿತುಕೊಳ್ಳಬಹುದು. ಆ ಯೋಗ ಅಂತ ಹೇಳ್ತಕ್ಕಂಥದ್ದು ಸಿದ್ಧಿಸ್ತಾ ಒಂದೊಂದೇ ಸಿದ್ಧಿಗಳು ನಮ್ಮ ಮುಂದೆ ಕುಣಿದಾಡೋದಕ್ಕೆ ಶುರುವಾಗುತ್ತವೆ. ನಾನಿದ್ದೇನೆ, ನನ್ನನ್ನು ಉಪಯೋಗಿಸ್ಕೊ, ನಾನು ನಿನ್ನನ್ನು ಏನು ಬೇಕಾದರೂ ಮಾಡಬಲ್ಲೆ, ನಾನು ನಿನ್ನನ್ನು ಎಷ್ಟು ಮೇಲಕ್ಕೆ ಬೇಕಾದ್ರೆ ಎತ್ತರ ತಗೊಂಡು ಹೋಗಬಲ್ಲೆ, ನಿನಗೇನನ್ನು ಬೇಕಾದರೂ ಕೊಡಬಲ್ಲೆ. ಆ ಯೇಸು ಕ್ರಿಸ್ತನಿಗೆ ಸೈತಾನ್ ಅಂತ ಹೇಳ್ತಕ್ಕಂಥವನು ಆ ಅಷ್ಟಸಿದ್ಧಿಯ ರೂಪದಲ್ಲಿ ಕಾಣಿಸಿಕೊಂಡಿದ್ದ, ಅಥವಾ ಅಷ್ಟಸಿದ್ಧಿ ಅಂತ ಹೇಳ್ತಕ್ಕಂಥದ್ದು ಸೈತಾನನ ರೂಪದಲ್ಲಿ ಆ ಯೇಸು ಕ್ರಿಸ್ತನಿಗೆ ಕಾಣಿಸಿಕೊಂಡಿತ್ತು. ಬುದ್ಧನಿಗೆ ಅದೇ ಅಷ್ಟಸಿದ್ಧಿಗಳು ಮಾರನೋಪಾದಿಯಲ್ಲಿ ಶ್ರೀರಾಮಕೃಷ್ಣನ ಮುಂದೆ ಪಾಪಪುರುಷನಾಗಿ ಕಾಣಿಸಿಕೊಂಡಿತ್ತು. ಅಷ್ಟಸಿದ್ಧಿಗಳು ಕೂಡ ಸಿಕ್ಕಿಬಿಡ್ತು ಅಂತ ಹೇಳಿದರೆ ಆ ಮನುಷ್ಯ ಪ್ರತಿ ದೇವರೇ ಆಗಿಬಿಡ್ತಾನವನು, ಇನ್ನೊಬ್ಬ ದೇವರೇ ಆಗಿಬಿಡ್ತಾನವನು. ವಿಶ್ವಾಮಿತ್ರರು ಪ್ರತಿಸೃಷ್ಟಿ ಮಾಡಲಿಲ್ವೇ? ತ್ರಿಶಂಕು ಸ್ವರ್ಗವನ್ನು ನಿರ್ಮಾಣ ಮಾಡಿರಲಿಲ್ವೇ? ಆದರೆ ಏನಾಯಿತು? ಸಹಸ್ರಾರು ವರ್ಷಗಳವರೆಗೆ ಸಂಗ್ರಹಿಸಿದಂತಹ ಆ ಸಿದ್ಧಿ ಅಂತ ಹೇಳ್ತಕ್ಕಂತಹದ್ದು ಕ್ಷಣ ಕಾಲದಲ್ಲಿ ಭಸ್ಮೀಭೂತವಾಯಿತು. ಪುನಃ ಅವರು ತಮ್ಮ ದಂಡ ಕಮಂಡಲವನ್ನು ತೆಗೆದುಕೊಂಡು ಇನ್ನೊಂದು ದಾರಿ ಹಿಡಿದು ತಪಸ್ಸಿಗೆ ಹೋಗಬೇಕಾಯಿತು. ತಪೋಧನ ಅಂತ ಹೇಳ್ತಕ್ಕಂಥ ಸಂಪೂರ್ಣ ನಾಶವಾಗಿ ಭಿಕಾರಿಯಾಗಿಬಿಟ್ಟರು ಅವರು. ಹೀಗೆ 3 ಸಲ ತಮ್ಮ ತಪಶಕ್ತಿಯನ್ನು ಅವರು ಕಳೆದುಕೊಂಡು 4ನೇ ಸಲ ಆ ಪರಮಸಿದ್ಧಿಯನ್ನು ತಲುಪಿದ್ರು ಅವರು. ಅವರೊಬ್ಬರೇ ನಷ್ಟ ಮಾಡಿಕೊಂಡು ಸಾಲದೇನು, ಮತ್ತೆ ನಾವು ಕೈ ಸುಟ್ಕೊಳ್ಬೇಕೆ? ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಜೊತೆಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳದೇ ಇದ್ದರೂ ಕೂಡ ಬೇರೆ ಯಾವುದೋ ಸಂದರ್ಭದಲ್ಲಿ ಹೀಗೆ ವಾಕಿಂಗ್ ಹೋಗ್ತಾ ಇರುವಾಗ ಹೇಳಿರಬೇಕು ಅಂತ ಕಾಣುತ್ತೆ. ಅದನ್ನು ಶ್ರೀರಾಮಕೃಷ್ಣರು ಇಲ್ಲಿ ಹೇಳ್ತಾ ಇದ್ದಾರೆ. ಗೆಳೆಯ, ಅಣಿಮಾದಿ ಅಷ್ಟಸಿದ್ಧಿಗಳಲ್ಲಿ ಕೇವಲ ಒಂದೇ ಒಂದು ನಿನ್ನಲ್ಲಿ ಇದ್ದರೂ ನಿನಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ. ಅಂದರೆ ಇರೋದಕ್ಕೆ ಬಿಡಬಾರದು, ಇದ್ದು ಉಪಯೋಗಿಸದೆ ಇರೋದಲ್ಲ, ಇರೋದಕ್ಕೆ ಬಿಡಬಾರ್ದು. ಇದು ನೀನೇ ತಗೋ ಅಂತ ಅವನಿಗೆ ಕೊಟ್ಬಿಡ್ಬೇಕು ವಾಪಸ್ ಅಂತನೂ ಒಂದು ಸೂಚನೆ ಸಿಗ್ತದೆ ನಮಗಿಲ್ಲಿ. ಅಲ್ಲ, ನಮಗೇನು ತೊಂದರೆ ಇಲ್ಲ, ಈಗ ಏನು ಯಾವುದು ಬರುವ ಸಂಭವವೇ ಇಲ್ಲ, ಇನ್ನು ಬೇಡ ಅಂತ ಹೇಳೋದು ಯಾವಾಗ? ಮುಂದಿನ ಜನ್ಮಕ್ಕೆ ಏನಾದರೂ ಅಂತ ಒಂದು ಸಿದ್ಧಿ ಬಂತು ಅಂತ ಹೇಳಿದರೆ ನಾವು ಈಗಲೇ ಈ ಶ್ರೀರಾಮಕೃಷ್ಣ ಮಾತನ್ನು ತಿಳಿದುಕೊಂಡು ಬೇಡ ಅಂತ ಹೇಳೋದಕ್ಕೆ ಸಿದ್ಧರಾಗಿರಬೇಕು. ಆದರೆ ನಾಲ್ಗೆಯಲ್ಲಿ ನೀರು ಬಿಟ್ಕೊಂಡು ಬೇಡ ಅಂತ ಹೇಳುವಂಥದ್ದಲ್ಲ. ಬಳಿಕ ಕೃಷ್ಣ ಹೇಳ್ತಾನೆ, ಅವು ಒಂದೊಂದು ಶಕ್ತಿ, ಅದು ನಿನ್ನಲ್ಲಿ ಆಗಲೇ ಕೆಲವು ಶಕ್ತಿಗಳಿವೆ. ಆತ್ಮಶಕ್ತಿ ಅಂತ ಹೇಳ್ತಕ್ಕಂಥದ್ದು ಒಂದು ಇದೆ. ಆ ಶಕ್ತಿಗೆ ಈ ಅಣಿಮಾದಿ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ಸೇರಿಕೊಳ್ತದೆ, ಸ್ವಲ್ಪ ಹೆಚ್ಚು ಶಕ್ತಿವಂತನಾಗ್ತದೆ, ಅಷ್ಟೇ ಪ್ರಯೋಜನ. ಆದರೆ ನಿತ್ಯಾನಂದ ಸ್ವರೂಪಿಯಾದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದೇನು ಪ್ರಯೋಜನ ಆಗೋದಿಲ್ಲ ಅಂತನೂ ಮಾತನ್ನು ಕೃಷ್ಣ ಅರ್ಜುನಿಗೆ ಹೇಳಿದ ಅಂತ ರಾಮಕೃಷ್ಣರು ಈ ತಾಂತ್ರಿಕ ಭಕ್ತನಿಗೆ ಹೇಳಿದ್ದನ್ನು ಸ್ವಾಮಿ ಪುರುಷೋತ್ತಮಾನಂದರು ಈ ಸಭೆಯಲ್ಲಿ ಹೇಳ್ತಾ ಇದ್ದಾರೆ. ತಾಂತ್ರಿಕ ಭಕ್ತ ಹೇಳ್ತಾ ಇದ್ದಾನೆ, ಈಗ ಒಂದು ಹೊಸ ಮಾತನ್ನು ಹೇಳ್ತಾ ಇದ್ದಾನೆ. ಈಗಿನ ಕಾಲದಲ್ಲಿ ತಾಂತ್ರಿಕ ಕ್ರಿಯೆ ಫಲಕಾರಿ ಆಗ್ತಾ ಇಲ್ವಲ್ಲ, ಯಾಕೆ? ತಾಂತ್ರಿಕ ಕ್ರಿಯೆ ಅಂತ ಹೇಳಿದ್ರೆ ತಂತ್ರ ಸಾಧನೆ ಅಂತ ಪಶುಭಾವ, ವೀರಭಾವ, ದೈವೀಭಾವ ಅಂತ ಹೇಳ್ತಕ್ಕಂಥ 3 ಭಾವದಲ್ಲಿ ಸ್ತ್ರೀ ಪುರುಷ ಸಮೇತವಾಗಿ ಮಾಡತಕ್ಕಂಥ ಒಂದು ಬಗೆಯ ವಿಶಿಷ್ಟ ಸಾಧನಾ ಕ್ರಮ. ಈಶ್ವರ ಪಾರ್ವತಿಗೆ ಬೋಧಿಸಿದಂತಹ ಒಂದು ಸಾಧನಾ ವಿಧಾನ. ಅದು ಸಾಕ್ಷಾತ್ಕಾರಕ್ಕೆ ಕೊಂಡೊಯ್ಯೋದು ನಿಜ, ಆದರೆ ಬಹಳ ಇಳುಕಲು ಜಾಗ, ಜಾರುವ ದಾರಿ, ಅದಕ್ಕೆ ವಿಶೇಷವಾದಂತಹ ಮಾನಸಿಕ ಶುದ್ಧಿ ಬೇಕಾಗುತ್ತದೆ. ಅದು ಈ ತಾಂತ್ರಿಕ ಭಕ್ತನಿಗೆ ಗೊತ್ತಿದೆ. ಆದರೂ ಕೂಡ ಸುತ್ತಮುತ್ತ ಹಲವಾರು ಜನ ಬಂಗಾಳದಲ್ಲಿ ಈ ತಾಂತ್ರಿಕ ಸಾಧನೆ ಬಹಳ. ಆದರೆ ಫಲ ಮಾತ್ರ ಇಲ್ಲ.
ಕೇವಲ ಶರೀರೇಂದ್ರಿಯ ಸುಖದ ಕೂಪದಲ್ಲೇ ಬಿದ್ದಿರ್ತಾರೆ ಅವರು. ಆ ಪ್ರಲೋಭನೆಯನ್ನು ತಡ್ಕೊಳ್ಳೋಕೆ ಸಾಧ್ಯವಾಗದೆ ಅಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಹಾಗೆ ಆ ತಾಂತ್ರಿಕ ಸಾಧನೆ ಅಂತ ಇರ್ತಕ್ಕಂಥದ್ದು ಫಲಕಾರಿ ಆಗಿರೋದಿಲ್ಲ. ಅದ್ರ ಕಡೆಗೆ ಶ್ರೀರಾಮಕೃಷ್ಣ ಗಮನವನ್ನು ಸೆಳೆದು ಹೇಳ್ತಾ ಇದ್ದಾನೆ, ಈಗಿನ ಕಾಲದಲ್ಲಿ ಅಂದರೆ ಈ ಕಲಿಯುಗದಲ್ಲಿ ತಾಂತ್ರಿಕ ಕ್ರಿಯೆ ಫಲಕಾರಿ ಆಗ್ತಾ ಇಲ್ಲ. ಯಾಕೆ? ಶ್ರೀರಾಮಕೃಷ್ಣ ಏನು ಹೇಳ್ತಾರೆ, ಅವುಗಳನ್ನು ಜನ ಸರಿಯಾಗಿ ಮತ್ತು ಭಕ್ತಿಪೂರ್ವಕವಾಗಿ ಮಾಡದೇ ಇರೋದ್ರಿಂದ. ಸರಿಯಾಗಿ, ಸೈಂಟಿಫಿಕ್ ಆಗಿ ಅಂತ ಇಂಗ್ಲೀಷಲ್ಲಿ ಹೇಳಿದ್ರೆ ಸರಿಯಾಗಿರುತ್ತದೆ. ಶಾಸ್ತ್ರೀಯವಾಗಿ, 2ಕ್ಕೆ 2 ಸೇರಿಸಿಯೇ 4 ಉತ್ತರ ಪಡೆದ ಹಾಗೆ. 4 ಅಂತ ಹೇಳ್ತಕ್ಕಂಥ ಉತ್ತರ ಬರಬೇಕಾದ್ರೆ 2ಕ್ಕೆ 2ನ್ನೇ ಸೇರಿಸಬೇಕು. 2ಕ್ಕೆ 1 ಮುಕ್ಕಾಲನ್ನು ಸೇರಿಸಿದ್ರೂ ಆಗೋದಿಲ್ಲ. 2ಕ್ಕೆ 1 99ನೇ 1ನ್ನು ಸೇರಿಸಿದ್ರೂ ಆಗೋದಿಲ್ಲ. 4 ಉತ್ತರ ಬರೋದಿಲ್ಲ. ಅದು ಈ ಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಶಾಸ್ತ್ರೀಯವಾದದ್ದು, ಲೆಕ್ಕಾಚಾರದಿಂದ ಕೂಡಿದಂಥದ್ದು. ಇಲ್ವೋ ಶುದ್ಧ ಭಕ್ತಿ, ಸರಳ ಭಕ್ತಿ ಇಟ್ಕೊಂಡು ನೀವು ಸುಮ್ಮನೆ ಹೇಗೆ ಮನಸ್ಸಿಗೆ ಬಂತು ಹಾಗೆ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿತಾ ಇರಿ. ದೇವರು ಒಂದು ದಿನ ದಾರಿ ತೋರ್ತಾನೆ. ಅಲ್ಲಿಯವರೆಗೆ ಬಾಲನೋಪಾದಿಯಲ್ಲಿ ಸರಳ ಭಾವದಿಂದ ಪ್ರಾರ್ಥನೆ ಮಾಡಿಕೊಂಡಿದ್ರೆ ಸಾಕು. ಇದು ಬಹಳ ಮುಖ್ಯವಾದಂಥ ಅಂಶ. ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ಆ ತಾಂತ್ರಿಕ ಸಾಧನೆ ಅಂತ ಹೇಳ್ತಕ್ಕಂಥದ್ದು ಬಹಳ ಲೆಕ್ಕಾಚಾರವಾಗಿ ಮಾಡಬೇಕಾದಂಥದ್ದು ಮತ್ತು ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾಡ್ತಕ್ಕಂಥದ್ದು. ಅದನ್ನು ಮಾಡ್ತಾ ಇಲ್ಲ, ಆದ್ದರಿಂದ ಅದು ಫಲಿಸ್ತಾ ಇಲ್ಲ. ಹೋಮ, ಹವನ, ಯಾಗ, ಯಜ್ಞ ಇವುಗಳೆಲ್ಲವೂ ಬಯಸಿದಂತಹ ಫಲವನ್ನು ಕೊಡಲೇಬೇಕು, ಆದರೂ ಕೊಡ್ತಾ ಇಲ್ಲ. ಯಾತಕ್ಕೆ? ಸರಿಯಾದ ರೀತಿಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಮಾಡೋದಕ್ಕೆ. ಕಲಿಯುಗದಲ್ಲಿ ಪ್ರತಿಯೊಂದು ಕಲಬೆರಕೆ, ದೋಷಪೂರ್ಣ, ಮನಸ್ಸೂ ದೋಷಪೂರ್ಣ. ಆದ್ದರಿಂದ ಸಾಕಷ್ಟು ಸಾಧನೆ ಮಾಡಿ ಮನಸ್ಸನ್ನು ಶುದ್ಧಿಗೊಳಿಸಿಕೊಂಡು ಶುದ್ಧವಾದ ವಸ್ತುಗಳನ್ನು, ಶುದ್ಧವಾದ ಸಲಕರಣೆಗಳನ್ನು ಜೋಡಿಸಿಕೊಂಡು ಕ್ರಮಾಗತವಾಗಿ ಮಾಡಿಕೊಂಡು ಬರಬೇಕಾಗುತ್ತೆ ಅಂತ ಹೇಳ್ತಕ್ಕಂಥ ಶ್ರೀರಾಮಕೃಷ್ಣ ಮಾತು ಇವತ್ತು ಯಾವ್ಯಾವ ಸತ್ಕಾರ್ಯಗಳು, ಯಾವ್ಯಾವ ಯಾಗ, ಯಜ್ಞ, ಹೋಮ, ಹವನಾದಿಗಳು, ಯಾವ್ಯಾವ ಜಪ ಧ್ಯಾನಾದಿಗಳು ಫಲ ಕೊಡ್ತಾ ಇಲ್ಲ, ಇಷ್ಟು ಮಾಡಿದ್ರೂ ಫಲ ಕೊಡ್ತಾ ಇಲ್ಲ ಅಂತನ್ನುವ ಪ್ರಶ್ನೆಯನ್ನು ಎಷ್ಟೆಷ್ಟು ಜನ ನೀವು ಕೇಳ್ತೀರೋ ಅವೆಲ್ಲಕ್ಕೂ ಉತ್ತರವನ್ನು ಶ್ರೀರಾಮಕೃಷ್ಣರು ಇಲ್ಲಿ ಕೊಟ್ಟಿಟ್ಟಿದ್ದಾರೆ. ಸರಿಯಾಗಿ ಮಾಡಲಿಲ್ಲ, ಏನೋ ದೋಷ ಇದೆ ಅಷ್ಟೇ. ಇನ್ನೊಂದು ಸರ್ತಿ ಮಾಡಿ, ಮತ್ತೊಂದು ಸರ್ತಿ ಮಾಡಿ. ಅಂಥ ವಿದ್ಯಾರಣ್ಯರು ಮಾಧವಾಚಾರ್ಯರಾಗಿದ್ದಂತಹ ಸಂದರ್ಭದಲ್ಲಿ ಆ ಕರ್ನಾಟಕ ರಾಜ್ಯಕ್ಕೆ ಸುವರ್ಣ ವೃಷ್ಟಿ ಆಗಬೇಕು ಅಂತ ಹೇಳ್ತಕ್ಕಂತಹ ಸಕಾಮ ಭಾವದಿಂದ ಗಾಯತ್ರಿ ಪುರಶ್ಚರಣವನ್ನು ಮಾಡಿ ಮುಗಿಸಿದರೂ ಕೂಡ ಸುವರ್ಣ ವೃಷ್ಟಿ ಆಗಲೇ ಇಲ್ಲ. ಯಾಕೆ ಹೀಗೆ ಅಂತನೋ ಪ್ರಶ್ನೆ ಇದ್ದಾಗ ಅಶರೀರವಾಣಿ ಆಗ್ತದೆ ಅವರಿಗೆ. ಹಿಂದಿನ ಜನ್ಮದಲ್ಲಿ 7 ಬ್ರಾಹ್ಮಣ ಹತ್ಯೆ ಮಾಡಿದ್ದಿ, ಈ ಒಂದು ಗಾಯತ್ರಿ ಪುರಶ್ಚರಣದಿಂದ ಅದೆಲ್ಲ ಪರಿಹಾರವಾಯಿತು. ಈಗ ನೀನು ಶುದ್ಧನಾಗಿದ್ದೀಯಾ, ಮತ್ತೊಮ್ಮೆ ಪುರಶ್ಚರಣಕ್ಕೆ ಕುಳಿತುಕೋ, ಸಿದ್ಧಿ ಆಗ್ತದೆ ಅಂತ. ಅದಕ್ಕನುಸಾರವಾಗಿ ಸಿದ್ಧಿ ಆಗ್ತದೆ. 3 ಗಳಿಗೆ ಸುವರ್ಣ ವೃಷ್ಟಿ ಆಗ್ತದೆ. ಇದರಿಂದ ಏನು ಗೊತ್ತಾಗ್ತದೆ? ನಮ್ಮಲ್ಲಿ ದೋಷ ಇರುವವರೆಗೆ ನಮ್ಮ ಸಾಧನೆ ಸಿದ್ಧಿಯ ಮಟ್ಟವನ್ನು ಮುಟ್ಟೋದಿಲ್ಲ. ಸಿದ್ಧಿಯ ಮಟ್ಟವನ್ನು ಮುಟ್ಟದೇ ಇತ್ತು ಅಂತ ಹೇಳಿದರೆ ನಮ್ಮ ದೋಷ ಇನ್ನೂ ಕರಗುತ್ತಾ ಇದೆ ಅಂತ ತಿಳಿದುಕೊಳ್ಬೇಕೇ ವಿನಃ ಇದನ್ನೇನು ಆಗೋದಿಲ್ಲ ಅಂತ ಕೈ ಬಿಡತಕ್ಕಂಥದ್ದು ದಡ್ರ ಕೆಲಸ ಆಗ್ತದೆ, ಶ್ರದ್ಧಾರಹಿತರ ಕೆಲಸ ಆಗ್ಬಿಡ್ತದೆ ಅಂತನ್ನುವ ಮಾತನ್ನು ನಾವು ನೆನಪಿಟ್ಕೊಳ್ಬೇಕು. ಈಗ ಶ್ರೀರಾಮಕೃಷ್ಣರು ಮುಕ್ತಾಯವಾಗಿ ಹೇಳ್ತಾ ಇದ್ದಾರೆ, ಭಕ್ತಿಯೇ ಸಾರ. ನಿಜವಾದ ಭಕ್ತನಿಗೆ ಯಾವ ಭಯವೇ ಆಗಲಿ, ಯಾವ ಚಿಂತೆ ಆಗಲಿ ಇಲ್ಲ. ಆತನಿಗೆ ಗೊತ್ತಿದೆ ತನ್ನ ಯೋಗಕ್ಷೇಮವೆಲ್ಲ ಭಗವತಿಗೆ ಗೊತ್ತಿದೆ ಅಂತ. ಬೆಕ್ಕು ಇಲಿಯನ್ನ ಒಂದು ವಿಧದಲ್ಲಿ ಕಚ್ಚಿಕೊಂಡಿರುತ್ತದೆ, ಆದರೆ ತನ್ನ ಮರಿಯನ್ನು ಮಾತ್ರ ಬೇರೆ ವಿಧದಲ್ಲಿ ಕಚ್ಚಿಕೊಂಡಿರುತ್ತದೆ ಅಂತ. ಬೆಕ್ಕು, ಇಲಿ ಮರಿ, ಇಲಿ ಮರಿ ಅಲ್ಲ, ಬೆಕ್ಕಿನ ಮರಿ. ಬೆಕ್ಕು ತನ್ನ ಮರಿಯನ್ನ ಆ ಕತ್ತನ್ನ ಕಚ್ಚಿಕೊಳ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತದೆ. ಒಲೆಯ ಮೂಲೆಯಿಂದ ಆ ಕಟ್ಟಿಗೆಯ ಮೇಲೆಗೆ ಅಥವಾ ಯಜಮಾನದ ಹಾಸಿಗೆಯ ಮೇಲೆ ಸಾಗುತ್ತಾ ಇರ್ತದೆ. ನಾನು ಕಣ್ಣಾರೆ ಕಂಡಿದ್ದೀನಿ. ಆ ಮರಿ ಕೊಯ್ ಅನ್ನೋದಿಲ್ಲ, ಕೊಸ್ಕ ಅನ್ನೋದಿಲ್ಲ, ಸುಮ್ಮನೆ ಬಾಲ ಮುಚ್ಚಿಕೊಂಡು ತನ್ನ ತಾಯಿಯ ಆ ಹಲ್ಲಿನ ಸಂದಿನಲ್ಲಿ ಕತ್ತನ್ನು ಕೊಟ್ಟು ಸುಮ್ಮನೆ ಇರ್ತದೆ. ಸ್ವಲ್ಪವೂ ನೋವಾಗಿರೋದಿಲ್ಲ, ಅದರ ಹರಿತವಾದ ಹಲ್ಲು ಅದರ ಕತ್ತಿಗೆ ಸ್ವಲ್ಪವೂ ತಗಲಿರೋದಿಲ್ಲ, ಸ್ವಲ್ಪವೂ ರಕ್ತ ಇಲ್ಲ. ಆದರೆ ಅದೇ ಬೆಕ್ಕು ಅದೇ ಹಲ್ಲಿನಿಂದ
ಇಲಿಯನ್ನೇನಾದ್ರೂ ಖಚಿತು ಅಂತ ಹೇಳಿದ್ರೆ ಆ ಹಲ್ಲು ಪೂರ್ತಿ ಅದ್ರ ಹೊಟ್ಟೆ ಒಳಗೆ ಹೋಗಿರ್ತದೆ, ಇಲಿ ಮರಿಯ ಹೊಟ್ಟೆ ಒಳಗೆ ಹೋಗಿರ್ತದೆ, ಚುಚ್ಚಿ ಬಿಡುತ್ತದೆ. ಆ ಇಲಿಯನ್ನು ಹಿಡಿಯುವ ರೀತಿ ಬೇರೆ, ತನ್ನ ಮರಿಯನ್ನು ಹಿಡಿಯುವ ರೀತಿ ಬೇರೆ, ನೋವಾಗಬಾರದು ಅಂತಿರ್ತಕ್ಕಂಥ ದೃಷ್ಟಿ. ಹಾಗೆ ಜನರು ಜನರು ಅಂತ ನೋಡಿದ್ದಾರೆ, ಇಲ್ಲಿ ದುರ್ಜನರು ಅಂತ ನೋಡಿದ್ದಾರೆ, ಸಜ್ಜನರು ನೋಡಿದ್ದಾರೆ. ಸಜ್ಜನರೇ ಭಗವಂತನ ಭಕ್ತರು, ದುರ್ಜನರೇ ಭಗವಂತನ ವೈರಿಗಳು. ಯಮನೆಲ್ಲಿಯೋ ಕಾಣೆನೆಂದೆನ ಬೇಡ, ಯಮನೇ ಶ್ರೀರಾಮನು ಸಂದೇಹ ಬೇಡ. ನಂಬಿದವರಿಗೆ ಅದೇ ಭಗವಂತ ರಾಮನಾಗುತ್ತಾನೆ, ನಂಬದೇ ಇರ್ತಕ್ಕಂತಹ ರಾವಣನಿಗೆ ಯಮನಾಗುತ್ತಾನೆ ಅಂತ ಹೇಳ್ತಕ್ಕಂತಹ ಹಾಡನ್ನ ನಮ್ಮ ಪುರಂದರದಾಸರು ಬರೆದಿದ್ದಾರೆ. ಭಕ್ತನನ್ನ ಅದೇ ಭಗವಂತ ಹಿಡಿದುಕೊಳ್ತಾನೆ ನೋವಿಲ್ಲದಂತೆ, ಅದೇ ವೈರ್ಯನು ಕೂಡ ಹಿಡಿದಿಟ್ಟಿರ್ತಾನೆ. ಆದರೆ ಎಷ್ಟು ನೋವಾಗಬೇಕು ಅದು ನೋವಾಗ್ತಾ ಇರ್ತದೆ, ಬಂಧನಕಾರಿ. ಇಂತಹ ಒಂದು ಅದ್ಭುತವಾದಂತಹ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಆದ್ರಿಂದ ಭಾಗವಂತನ ಅತ್ಯಂತ ಮೃದುವಾದಂತಹ ಸ್ಪರ್ಶಕ್ಕೆ ನಾವು ಪಾತ್ರರಾಗುವಂತೆ ಭಕ್ತಿಯನ್ನು ಬೆಳೆಸಿಕೊಳ್ಬೇಕು ಅಂತ ಶ್ರೀರಾಮಕೃಷ್ಣರು ಮುಕ್ತಾಯವಾಗಿ ಹೇಳ್ತಾ ಇದ್ದಾರೆ. ಈ ಉಪನ್ಯಾಸದ ಮುಕ್ತಾಯವಾಗಿ ನಮಗೆ ಈ ಮಾತು ಸಿಕ್ಕಿದೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.